ನಮಸ್ಕಾರ ವೀಕ್ಷಕರೇ, ದೇಶ ಒಂದು ಸುಭಿಕ್ಷವಾಗಬೇಕು ಅಂತಾದರೆ ಆ ದೇಶದ ಜನತೆ ಶಿಕ್ಷಿತರಾಗಬೇಕು. ಅದು ಬರೀ ಪುರುಷರು ಮಾತ್ರವಲ್ಲ, ಮಹಿಳೆಯರು ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಾನವಾಗಿ ಮುಂದುವರಿದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ. ಇತ್ತೀಚಿನ ದಿನಗಳವರೆಗೂ ಕೂಡ ಮಹಿಳೆಯರು ಸಮರ್ಪಕವಾದ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾನೇ ಇದ್ದರು. ಕಾರಣಗಳು ಅದೇನೇ ಇದ್ದರೂ ಕೂಡ ಅವೆಲ್ಲವನ್ನು ಮೆಟ್ಟಿ ನಿಂತು ಇದೀಗ ಮಹಿಳೆಯರು ಪುರುಷರಿಗಿಂತಲೂ ಮಿಗಿಲಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಇಂತಹ ಮಹಿಳೆಯರ ಸಾಧನೆಗೆ ಪ್ರೇರಕವಾಗಿ, ಪೂರಕವಾಗಿ, ಬೆಂಬಲವಾಗಿ ಕಾರ್ಯವೆಸಗ್ತಾ ಇದೆ ಪುತ್ತೂರು ತಾಲೂಕಿನ ಕುಂಬ್ರಾದಲ್ಲಿರುವಂತಹ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜು. ಎಸ್, ಈ ಸಂಸ್ಥೆಯ ಸಾಧನಾ ಮುಕ್ಕುಟಕ್ಕೆ ಮಣಿ ಶೋಭೆಯಂತೆ ಶೋಭಿಸ್ತಾ ಇದೆ ಈ ಬಾರಿಯ PUC ಫಲಿತಾಂಶ. ವಿದ್ಯಾರ್ಥಿನಿಯರ ಸತತ ಪರಿಶ್ರಮ, ಶಿಕ್ಷಕರ ಸೂಕ್ತ ಮಾರ್ಗದರ್ಶನ, ಜೊತೆಗೆ ಆಡಳಿತ ಮಂಡಳಿಯ ಬೆಂಬಲ ಇವೆಲ್ಲದರ ಸಮಾಗಮದಿಂದಾಗಿ ಇದು ಸಾಧ್ಯವಾಗಿದೆ. ಸಾಧನೆಗೆ ನಿರ್ದಿಷ್ಟ ಗುರಿ ಇಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ ಅನ್ನುವ ಹಾಗೆ ಕಳೆದ ಬಾರಿಯ ಸಾಧನೆಯ ಹಾಸುಗಲ್ಲಿನ ಮೇಲೆ ಗೆಲುವಿನ ಮತ್ತಷ್ಟು ಶಿಖರವನ್ನು ಕಟ್ಟುವಂತಹ ಹುಮ್ಮಸ್ಸಿನಲ್ಲಿದೆ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜು. ಪರಿಸರದ, ಸಮಾಜದ ಮತ್ತಷ್ಟು ಮಹಿಳೆಯರನ್ನು ಶಿಕ್ಷಿತರನ್ನಾಗಿಸುವ ಜೊತೆಗೆ ಅವರ ಕೌಶಲ್ಯವನ್ನು ಹೊರಹೊಮ್ಮಿಸುವುದಕ್ಕಾಗಿ ವಿವಿಧ ಪ್ರಯೋಗಗಳ ಮೂಲಕ ವಿದ್ಯಾರ್ಜನೆಯನ್ನು ಕೊಡ್ತಾ ಇರುವಂತಹ, ಯಶಸ್ಸಿನತ್ತ ದಾಪುಗಾಲನ್ನು ಹಾಕ್ತಾ ಇರುವಂತಹ ಕುಂಬ್ರಾದ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜಿನ ಕಾರ್ಯವೈಖರಿಯ ಸಂಪೂರ್ಣ ಚಿತ್ರಣವನ್ನು ಇದೀಗ ತಿಳ್ಕೊಂಬರೋಣ ಬನ್ನಿ. ಸಾಧನೆಯ ಹಾದಿಯಲ್ಲಿ ಮುನ್ನಡೀತಾ ಇರುವಂತಹ ಕುಂಬ್ರಾ ಮರ್ಕಜ್ ಹುದಾ ಮಹಿಳಾ ಕಾಲೇಜಿನ ಸಾಧನೆಯ ಹಿಂದಿರುವ ಸೂತ್ರ ಏನು, ಗುಟ್ಟೇನು, ಇವೆಲ್ಲವನ್ನು ತಿಳ್ಕೊಂಬರೋಣ. ನಮ್ಮ ಜೊತೆಗೆ ಈಗ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂತಹ ಸಂಧ್ಯಾ P ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ, ಕಾಲೇಜಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 20 ವರ್ಷ ಪೂರೈಸಿದ್ದೇನೆ ಕೆಲಸ ಮಾಡಿ. 21ನೇ ವರ್ಷ ಇದು. 2001ರಲ್ಲಿ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜು ಆ ಹೊತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಡಿಪ್ಲೊಮಾ ಕೋರ್ಸ್ನೊಂದಿಗೆ, ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಮತ್ತು ಹೋಮ್ ಮ್ಯಾನೇಜ್ಮೆಂಟ್ ಅಂತ ಹೇಳುವ ಕೋರ್ಸ್ನೊಂದಿಗೆ ಪ್ರಾರಂಭಗೊಂಡಿತ್ತು. ತದನಂತರ ವಿದ್ಯಾಭ್ಯಾಸವನ್ನು 4ನೇ ತರಗತಿಯಲ್ಲಿ 5ನೇ ತರಗತಿಯಲ್ಲಿ ಮೊಟಕುಗೊಳಿಸಿದಂಥ ವಿದ್ಯಾರ್ಥಿನಿಯರಿಗೆ SSLC ವಿದ್ಯಾಭ್ಯಾಸವನ್ನು ಖಾಸಗಿಯಾಗಿ ನೀಡಿ ಅವರನ್ನು ಪರೀಕ್ಷೆ ಬರೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೆವು. 2005ರಿಂದ ಯಾವಾಗ SSLC ವಿದ್ಯಾಭ್ಯಾಸ ಮೊಟಕುಗೊಳಿಸಿದಂಥ ವಿದ್ಯಾರ್ಥಿ SSLC ವಿದ್ಯಾಭ್ಯಾಸವನ್ನು ನೀಡಿದೆವು ನಾವು, ಅಲ್ಲಿ ಉತ್ತೀರ್ಣಗೊಂಡಂತಹ ವಿದ್ಯಾರ್ಥಿನಿಯರನ್ನು ಸೇರಿಸಿಕೊಂಡು ನಾವು ಪದವಿ ಪೂರ್ವ ಶಿಕ್ಷಣವನ್ನು ಪ್ರಾರಂಭಿಸಿರುವಂಥದ್ದು. ಈ ವಿದ್ಯಾರ್ಥಿನಿಯರ ಸಾಧನೆ, ಯಾಕೆಂದರೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಮನೆಯಲ್ಲಿ ಕೂತ್ಕೊಂಡಂಥ ವಿದ್ಯಾರ್ಥಿನಿಯರಿಗೆ ಸಿಕ್ಕಿದಂಥ ಒಂದು ಸೌಭಾಗ್ಯ ಇದು. ಅವರಿಂದ ಪದವಿ ಪೂರ್ವ ವಿದ್ಯಾಭ್ಯಾಸಕ್ಕೆ ನಾವು ಪ್ರಾರಂಭಿಸಿ 2007ರಲ್ಲಿ ಪ್ರಥಮ ಬ್ಯಾಚಿನಲ್ಲೇ, ಅಂದರೆ ನಾವು ಪ್ರಾರಂಭಗೊಂಡಂತೂ 28 ವಿದ್ಯಾರ್ಥಿನಿಯರೊಂದಿಗೆ, 18 ವಾಣಿಜ್ಯ ವಿಭಾಗದಲ್ಲಿ, 10 ಕಲಾ ವಿಭಾಗದಲ್ಲಿ. ಹಾಗೆ ಈ 28 ವಿದ್ಯಾರ್ಥಿನಿಯರು ದ್ವಿತೀಯ PUCಯಲ್ಲಿ ಅಮೋಘ ಸಾಧನೆಯನ್ನು ಮಾಡಿ ನಮ್ಮ ಕಾಲೇಜಿನ ಒಂದು ಏನು ಫೌಂಡೇಶನ್ ಅಂತ ಏನು ಹೇಳ್ತೇವೆ ಅದನ್ನು ಸುಭದ್ರವಾಗಿ ಮಾಡಿದಂಥ ವಿದ್ಯಾರ್ಥಿನಿಯರು. ಪ್ರಥಮ ಬ್ಯಾಚಿನಲ್ಲಿ ಡಿಸ್ಟಿಂಕ್ಷನನ್ನು ಪಡ್ಕೊಂಡೆವು. ಅತ್ಯುತ್ತಮ ಅಂಕ ತೆಗೆದು ವಿದ್ಯಾರ್ಥಿನಿಯರು ನಮ್ಮ ಕಾಲೇಜನ್ನು ಸುಭದ್ರವಾಗಿ ಮುನ್ನಡೆಯುವಂತೆ ಮಾಡಿದರು. ತದನಂತರ ನಾವು ಹಿಂದೆ ನೋಡಲಿಲ್ಲ. ಈಗ ಈ ವರ್ಷ 24ರಲ್ಲಿ ನಮ್ಮ ಸೈನ್ಸ್ ವಿಭಾಗದ 41 ವಿದ್ಯಾರ್ಥಿನಿಯರು ಇದು ಪ್ರಥಮವಾಗಿ ಬ್ಯಾಚಿನಲ್ಲಿ ಹೊರಬಂದದ್ದು. ಅವರ ಸಾಧನೆಯ ಅಮೋಘ. 17 ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನಲ್ಲಿ ಮತ್ತು 24 ವಿದ್ಯಾರ್ಥಿನಿಯರು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡು ಮುಂದೆ ಬಂದಿದ್ದಾರೆ. ಸುಮಾರು 2000 ವಿದ್ಯಾರ್ಥಿನಿಯರು ನಮ್ಮಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಮುಗಿಸಿ ಇದೀಗ ಹೊರ ಹೋಗಿದ್ದಾರೆ. ಸಮುದಾಯ ನಾನು ಸೇರಿದ ಹೊತ್ತಿನಲ್ಲಿ ಬಹಳಷ್ಟು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಂಥ ಸಮುದಾಯ ಇವತ್ತು ಬಹಳಷ್ಟು ಮುನ್ನಡೆದಿದ್ದಾರೆ. ಅದಕ್ಕೆ ಪೂರಕ ನಮ್ಮ ಈ ಸಂಸ್ಥೆ ಅಂತ ಹೇಳೋದು ತುಂಬ ನಮಗೆ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಗರಿ ಮೂಡಿಸಿರುವಂಥದ್ದು 2019ರಲ್ಲಿ ನಾವು ಪದವಿ ವಿಭಾಗವನ್ನು ಕೂಡ ಪ್ರಾರಂಭಿಸಿದೆವು. ಅಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಪದವಿಗೆ ಇಲ್ಲಿಂದ ಹೋಗುವಂಥವರು ಹೋಗಿದ್ದಾರೆ, ಹೊರಗಡೆಯಿಂದಲೂ ಬೇರೆ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಅವರು ಕೂಡ ಪ್ರಥಮ 2 ಬ್ಯಾಚ್ ಹೊರಗೆ ಹೋಯಿತು ಮಕ್ಕಳು. ಆ 2 ಬ್ಯಾಚಿನಲ್ಲಿ ಹೊರಗೆ ಹೋದಂತಹ ವಿದ್ಯಾರ್ಥಿನಿಯರು 100% ಫಲಿತಾಂಶವನ್ನೇ ಸಂಸ್ಥೆಗೆ ನೀಡಿ ಮುಂದೆ ಹೋಗಿದ್ದಾರೆ. ಇನ್ನು ಇದಕ್ಕೆಲ್ಲ ಪೂರಕ ಅಂತ ಹೇಳುವಂಥದ್ದಕ್ಕೆ, ನಾವು ಸಾಧನೆಗೆ ಪೂರಕ ಬರೀ ನಮ್ಮ ಸಾಧನೆ ಮಾತ್ರ ಸಾಕಾಗುವುದಿಲ್ಲ. ವಿದ್ಯಾರ್ಥಿನಿಯರು ನಮ್ಮ ಜೊತೆ ನಮ್ಮ ಎಲ್ಲ ಏನು ನಾವು ಬಯಸಿದ್ದೆವು ಅದಕ್ಕೆ ಪೂರಕವಾಗಿ ಅವರ ವಿದ್ಯಾಭ್ಯಾಸ ಕೂಡ ಸಾಗಿತ್ತು. ಅದರ ಜೊತೆಗೆ ನಮ್ಮ ಆಡಳಿತ ಮಂಡಳಿಯರು ನಾವು
ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಬೇಕು. ನಮಗೆ ಏನೇನು ಅವಶ್ಯಕತೆಗಳಿತ್ತು ಅದೆಲ್ಲವನ್ನು ಒದಗಿಸಿದ್ದಾರೆ. ಸಿಬ್ಬಂದಿ ವರ್ಗದವರಂತೂ ಬಹಳ ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟು ಟೀಚರ್ಸ್ ಇದ್ದಾರೆ? ನಾವು ಟೀಚರ್ಸ್ PU ವಿಭಾಗದಲ್ಲಿ, ಪದವಿ ಪೂರ್ವ ವಿಭಾಗದಲ್ಲಿ 14 ಮಂದಿ ಇದ್ದಾರೆ, ಪದವಿ ವಿಭಾಗದಲ್ಲಿ ಒಂದು 10 ಮಂದಿ ಇದ್ದಾರೆ. ಒಟ್ಟಾರೆ ಸಿಬ್ಬಂದಿ ಟೀಚಿಂಗ್, ನಾನ್ ಟೀಚಿಂಗ್ ಅಂತ ಹೇಳಿ ನಮ್ಮ ಸಂಸ್ಥೆ 46 ಮಂದಿ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈಗ PUC ಹಂತ ಅನ್ನುವಂಥದ್ದು ಒಂದು ಮಕ್ಕಳ ಚಂಚಲತೆಯ ವಯಸ್ಸು, ಅದರಲ್ಲೂ ವಿಶೇಷವಾಗಿ ಇದು ಮಹಿಳಾ ಕಾಲೇಜು. ಇಲ್ಲಿ ಸ್ವಲ್ಪ ಹುಡುಗಿಯರನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತಾ? ಯಾವ ರೀತಿಯ ಕ್ರಮಗಳನ್ನು ನೀವು ಕೈಗೊಂಡಿದ್ದೀರಿ ಈ ಕಾಲೇಜಲ್ಲಿ? ನನಗೆ ಹೆಣ್ಣು ಮಕ್ಕಳ ಸಂಸ್ಥೆಯಲ್ಲಿ ದುಡಿತಾ ಇರೋದು ಒಂದು ಥರ ಖುಷಿ. ಅದರ ಜೊತೆಗೆ ನೀವು ಹೇಳಿದ ಹಾಗೆ ಈ ಹಂತ ಅಂತ ಹೇಳೋದು ಬಹಳ ಕ್ರಿಟಿಕಲ್. ಇದು ಇಲ್ಲಿ ನಾವು ಎಲ್ಲ ಆ್ಯಂಗಲಿಂದ ಅವರನ್ನು ನೋಡಬೇಕಾಗ್ತದೆ. ಅವರನ್ನು ನಾವು ಪಾಸಿಟಿವ್ ಆಗಿಯೇ ಪ್ರೇರೇಪಿಸ್ತೇವೆ, ಆದರೆ ನಾವು ನೋಡ್ತಾ ಇರುವಾಗ ಅವರನ್ನು ಸ್ವಲ್ಪ ನೆಗೆಟಿವ್ ಆ್ಯಂಗಲಲ್ಲಿ ಕೂಡ ನೋಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಅವರು ಸರಿಯಾದರೆ ಮುಂದೆ ಎಲ್ಲೂ ಸರಿ ಇರ್ತಾರೆ ಅಂತ ಹೇಳುವಂಥದ್ದು. ಹಾಗಾಗಿ ಶಿಸ್ತುಬದ್ಧವಾದ ಒಂದು ವಾತಾವರಣವನ್ನೇ ಅವರಿಗೆ ಕಲ್ಪಿಸಿಕೊಟ್ಟಿದ್ದೇವೆ. ಅದು ಯಾವುದೇ ಒಂದು ಮೊಬೈಲ್ ಆಗಲಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನಾಗಲಿ ಅವರನ್ನು ಇಲ್ಲಿ ಒಳಗಿನ ಬರಲಿಕ್ಕೆ ನಾವು ತರಲಿಕ್ಕೆ ನಾವು ಬಿಡುವುದೇ ಇಲ್ಲ. ಹಾಗಂತ ಹೇಳಿ ಅವರು ಮಾಡರ್ನ್ ಆಗಿ ಇಲ್ವಾ ಅಂತ ಹೇಳಿದರೆ ನಾವು ಅವರಿಗೆ ಬೇಕಾದಂಥ ಸ್ಮಾರ್ಟ್ TV ಕ್ಲಾಸಸ್ ಇನ್ನೊಂದು ನಾವೇ ಇಲ್ಲಿ ಪ್ರೊವೈಡ್ ಮಾಡ್ತೇವೆ. ನಾವೇ ಟೀಚರ್ಸ್ ಇದ್ದುಕೊಂಡು ಅದನ್ನು ಪ್ರೊವೈಡ್ ಮಾಡ್ತೇವೆ. ಅದು ಅವರಿಗೆ ಹಿಂದೆ ಉಳಿಬಾರ್ದು ಅವರು ಅಂತ ಹೇಳೋದಕ್ಕೋಸ್ಕರ ಏನು ಅವರಿಗೆ ಬೇಕಾ ಟೆಕ್ನಾಲಜಿಯಲ್ಲಿ ಮುಂದೆ ಬರಬೇಕು. ಇನ್ನು ಮುಂದೆ ಬರಲಿಕ್ಕೆ ನಾವು ಆ ವಾತಾವರಣವನ್ನು ಸೃಷ್ಟಿಸಿ ಅವರಿಗೆ ನಾವು ಮುಂದೆ ಬರುವಂತೆ ಮಾಡ್ತಾ ಇದ್ದೇವೆ. ಹೊರತು ಅವರಾಗಿ ಅದನ್ನು ಉಪಯೋಗಿಸುವಾಗ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿನ ಒಂದು ಮೈಂಡ್ ಡೈವರ್ಷನ್ ಆದಾಗ, ಒಂದು ಫ್ರೆಂಡ್ಶಿಪ್ ಎಲ್ಲ ಜೊತೆಯಲ್ಲಿ ಸೇರಿದಾಗ ಅವರಿಗೆ ಆಚೆ ಹೋಗುವಂಥ ಅವಕಾಶಗಳಿರ್ತವೆ. ಅದು ಆಗದ ಹಾಗೆ ನಾವು ಪಾಸಿಟಿವ್ ವೇಯಲ್ಲಿ ಅವರು ಮುಂದುವರಿಯುವ ಹಾಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಅದೊಂದು ಯಾಕಂದರೆ ನಾವು ಅಂದರೆ ಶಿಕ್ಷಕರು ಅಂತ ಇಲ್ಲಿ ಅಮ್ಮನ ಹಾಗೆ ಕೆಲಸ ಮಾಡಬೇಕಾಗತ್ತೆ. ಶಿಕ್ಷಕರು ಆ ಬಾಂಧವ್ಯವನ್ನು ಇಟ್ಕೊಳ್ಬೇಕಾಗತ್ತೆ ಮಕ್ಕಳ ಜೊತೆಗೆ ಅನ್ನುವಂಥದ್ದು. ಅದು ತುಂಬ ಮುಖ್ಯ ಆಗತ್ತೆ. ಯಾವ ರೀತಿ ವಿದ್ಯಾರ್ಥಿಗಳು ನಿಮ್ಮ ಜೊತೆ ಪ್ರಾಬ್ಲಮ್ಸ್ಗಳನ್ನು ಶೇರ್ ಮಾಡ್ಕೊಳ್ತಾರೆ, ನೀವು ಯಾವ ರೀತಿ ಕೋಆಪ್ರೇಟ್ ಮಾಡ್ತೀರಿ ಅವರಿಗೆ? ಎಲ್ಲ ಅಂದರೆ ಅವರಿಗೆ ನಾನೊಂದು ಪ್ರಿನ್ಸಿಪಲ್ ಆಗಿ ನನ್ನ ಚೇಂಬರಲ್ಲಿಗೆ ಮಾತ್ರ ಸೀಮಿತ ಅಂತ ಹೇಳೋದನ್ನು ಇಟ್ಕೊಂಡಿಲ್ಲ. ಮತ್ತು ನನ್ನ ಮಧ್ಯೆ ಮತ್ತು ಮಕ್ಕಳ ಮಧ್ಯೆ ಇರುವಂಥ ಆ ಒಂದು ಕೆಲವೊಂದು ಸರಿ ನಾನು ಕಂಡುಕೊಂಡ ಹಾಗೆ ತುಂಬ ಗ್ಯಾಪ್ ಇರ್ತದೆ. ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಹೋಗಲಿಕ್ಕೆ ಹೆದರ್ಕೊಳ್ತಾರೆ. ಆ ಥರ ಒಂದು ವಿಚಾರವನ್ನು ಮೊದಲು ನಾನು ತೆಗೆದು ಬದಿಗೆ ಇಟ್ಟಿದ್ದೇನೆ. ಫಸ್ಟ್ ಆಫ್ ಆಲ್ ಅವರ ಹತ್ರ ಹೋಗುವಂಥದ್ದು, ಅವರು ಯಾವುದೇ ವಿಚಾರವನ್ನು ಕೇಳಲಿಕ್ಕೆ ನನ್ನ ಹತ್ರ ಬರುವಾಗ ಕೆಲವೊಂದು ಸರಿ ಈಗ ಪ್ರಿನ್ಸಿಪಲ್ ಚೇಂಬರ್ ಹತ್ರ ತುಂಬ ಕಟ್ಟುನಿಟ್ಟಿರ್ತದೆ, ಹೋಗಲಿಕ್ಕೆ ಹೆದರ್ತಾರೆ. ಆ ಥರ ನಾನು ಮಾಡಲಿಲ್ಲ. ಫಸ್ಟ್ ನಾನು ತೆಗೆದು ಅದನ್ನು ಹೊರಗೆ ಇಟ್ಟಿದ್ದೇನೆ. ನನಗೆ ಅನುಭವ ಏನು ಅಂತ, ಇದರಿಂದ ನಾನು ಬಹಳಷ್ಟು ಸಾಧನೆಯನ್ನು ಮಾಡಿದ್ದೇನೆ. ಮಕ್ಕಳು ಎಲ್ಲ ಸಮಸ್ಯೆಗಳನ್ನು ನನ್ನ ಹತ್ರ ಬಂದು ಹೇಳಿಕೊಳ್ತಾರೆ. ಎಲ್ಲರನ್ನೂ ಆ್ಯಸ್ ಎ ಫ್ರೆಂಡ್ ಆಗಿ ಕ್ಲಾಸಿನ ಒಳಗೆ ಶಿಸ್ತುಬದ್ಧವಾಗಿ ಹೇಗಿರಬೇಕು ಹಾಗೆ, ಅದೇ ಕ್ಲಾಸಿನ ಹೊರಗೆ ಆ್ಯಸ್ ಎ ಫ್ರೆಂಡ್ ಆಗಿ ನಾನು ಅವ್ರ ಜೊತೆ ವ್ಯವಹರಿಸ್ತೇನೆ. ಇದರಿಂದ ನನಗೆ ಬಹಳಷ್ಟು ಅವರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರತಿಯೊಂದು ಅವರನ್ನು ಓವರಾಲ್ ಡೆವಲಪ್ಮೆಂಟ್ ಆಗಿ ನಮ್ಮ ಎಲ್ಲ ಟೀಚರ್ಸ್ ಪ್ರತಿಯೊಂದು ಮಕ್ಕಳಿಗೂ ಮೆಂಟರ್ ಆಗಿ ಕೆಲಸ ಮಾಡುವ ಹಾಗೆ ನಾವು ಇಲ್ಲಿ ವಾತಾವರಣ ಸೃಷ್ಟಿಸಿದ್ದೇವೆ. ಅಂದರೆ ಈಗ ಹೊರಗಡೆ ಹೇಳೋದಾದರೆ ಇದೊಂದು ಮುಸ್ಲಿಂ ವಿದ್ಯಾಸಂಸ್ಥೆ, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿದ್ಯಾಸಂಸ್ಥೆ. ಆದರೆ ಬೇರೆ ಧರ್ಮದ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಅಥವಾ ಫ್ಯಾಕಲ್ಟಿಗಳು ಹೇಗಿದೆ ಅಂತ? ವಿದ್ಯಾರ್ಥಿನಿಯರು ಯಾರೂ ಕೂಡ ಬೇರೆ ಧರ್ಮದವರು ಇಲ್ಲ. ಆದರೆ ಆಡಳಿತ ಮಂಡಳಿಯವರು ಒಂದು ಆಸೆ, ಬೇರೆ ಧರ್ಮದ ವಿದ್ಯಾರ್ಥಿನಿಯರು ನಮ್ಮಲ್ಲಿ ಬರಬೇಕು, ಅವರಿಗೆ ನಾವು ಎಜುಕೇಷನನ್ನು ತುಂಬ ಫಿನಾನ್ಷಿಯಲಿ ಪೂವರ್ ಇದರ ಲೆವೆಲಿಂದ ಬಂದಿದ್ದರೆ ಅವರಿಗೆ ನಾವು ಫ್ರೀ ಎಜುಕೇಷನನ್ನು ಕೊಡಬೇಕು ಅಂತ ಹೇಳುವಂಥದ್ದು ಕೂಡ ಅವರದ್ದು ಮಹದಾಶೆ ಉಂಟು. ಇಷ್ಟರವರೆಗೆ ಬರಲಿಲ್ಲ. ನಮ್ಮದು ಕೂಡ ಆಸೆ ಅದೇ. ಆದರೆ ನಾವು ಫ್ಯಾಕಲ್ಟಿ ನೀವು ಆಲೋಚನೆ ಮಾಡಿದರೆ ನಾವು 99% ನಾನ್ ಮುಸ್ಲಿಮ್ಸೇ ಇದ್ದೇವೆ. ನಮಗೆ ಆ ಭಾವನೆಗಳು ಇಲ್ಲಿ ಮಾನವೀಯ ಧರ್ಮ ಮಾತ್ರ ಕಾಣ್ತಾ ಇದೆ. ನಮಗೆ ನಾವೊಂದು ಬೇರೆ ಧರ್ಮದಿಂದ ಬಂದಿದ್ದೇವೆ, ಇಲ್ಲಿ ಆ ಥರ ಇದ್ದೇವೆ ಅಂತ ಹೇಳಿ ನಮಗೆ ಅನಿಸ್ತಾ ಇಲ್ಲ. ಈ ವಿದ್ಯಾರ್ಥಿನಿಯರು ನಮ್ಮನ್ನು ಅದೆಷ್ಟು ಪ್ರೀತಿಸ್ತಾರೆ ಅಂತ ಹೇಳಿದರೆ ನಮಗೆ ಒಂದೊಂದು ಸಾರಿ ಆಲೋಚನೆ ಮಾಡುವಾಗಲೇ ನಾವು ಎಲ್ಲಿ ಇದ್ದೇವೆ ಅಂತ ಹೇಳುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮಾನವೀಯ ಧರ್ಮಕ್ಕೆ ನೆಲೆಯಲ್ಲಿ ನಮಗೆ ಗೌರವ ಇದೆ. ಮಕ್ಕಳು ಕೂಡ ನಮ್ಮ ಜೊತೆ ಆ ರೀತಿ ವ್ಯವಹರಿಸ್ತಾ ಇದ್ದಾರೆ. ಇನ್ನು ಆಡಳಿತ ಮಂಡಳಿಯವರು ನಮ್ಮನ್ನು ಯಾವುದೇ ನಮ್ಮ ಧರ್ಮದ ವಿಚಾರದಲ್ಲಿ ಒಂದು ನಮಗೆ ಯಾವುದೇ ಇದು ಕೂಡ ಅಲ್ಲಿ ಕೊರತೆಗಳು ಬರದ ಹಾಗೆ ನಮ್ಮನ್ನು ನಡೆಸಿಕೊಂಡಿದ್ದಾರೆ, ಗೌರವಯುತವಾಗಿ ನಡೆಸಿಕೊಂಡಿದ್ದಾರೆ. ಹಾಗೆ ಮಕ್ಕಳು ಕೂಡ ಚೆನ್ನಾಗಿ ಸಾಧನೆಯನ್ನು ಮಾಡುತ್ತಾರೆ. ಹೊಸ ಬ್ಯಾಚ್ಗಳ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ, ಈ ಬಗ್ಗೆ ಏನು ಹೇಳ್ತೀರಾ? ನಮಗೆ ಇನ್ನೂ ಕೂಡ ಆಡಳಿತ ಮಂಡಳಿಯವರಿಗೂ ನಮಗೂ ಕೂಡ ಹೊಸ ಬ್ಯಾಚ್ಗಳನ್ನು ಇಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳುವಂತಹ ಇದಿದೆ. ಈಗಾಗಲೇ
ಈಗಾಗಲೇ ಡಿಗ್ರಿಗೆ ಪ್ರಾರಂಭಿಸ್ತಾ ಇದ್ದಾರೆ. ನೀವು ಇನ್ನು ಪದವಿ ಪೂರ್ವ ವಿಭಾಗಕ್ಕೂ ಕೂಡ ನಾವು ಹೊಸ ಸಂಯೋಜನೆಗಳು ಏನು ಸಾಧ್ಯ ಉಂಟು ಅದನ್ನು ಮಾಡಲಿಕ್ಕೆ ಆಸೆ ಪಡ್ತಾ ಇದ್ದೇವೆ. ಈಗ ಅಡ್ಮಿಷನ್ಸ್ನ ಬಗ್ಗೆ ಸುಮಾರು ನಮ್ಮ ಈ ಏನು ಪ್ರಗತಿಯಿಂದ ಇರ್ಬೋದು, ಸಾಧನೆಯಿಂದ ಇರ್ಬೋದು, ಬಹಳಷ್ಟು ಎನ್ಕ್ವೈರೀಸ್ ಬರ್ತಾ ಇದೆ ನಮಗೆ ಇಲ್ಲೇ ಬೇಕು ಅಂತ ಹೇಳುವಂಥ. ಯಾಕಂದರೆ ಅದು ಅವರಿಗೆ ಪ್ರತಿಯೊಬ್ಬನೂ ಅಷ್ಟೇ, ಪ್ರತಿಯೊಬ್ಬ ಧರ್ಮೀಯನೂ ಅವನ ಧರ್ಮದ ಚೌಕಟ್ಟಿನ ಒಳಗೆ ಒಂದು ಮಗು ಬೆಳಿಬೇಕು ಅಂತ ಹೇಳಿ ನಾವು ಬಯಸ್ತೇವೆ ಅಲ್ವಾ. ಅದೇ ರೀತಿ ಇಲ್ಲಿ ಇಸ್ಲಾಂ ಧರ್ಮದ ಒಳಗೆ ಅವರಿಗೆ ಧಾರ್ಮಿಕ ಬೋಧನೆ ಕೂಡ ಅವನ್ನು 1-2 ತರಗತಿಗಳನ್ನು ನಾವು ವಾರದಲ್ಲಿ ನೀಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಆ ಚೌಕಟ್ಟಿನ ಒಳಗೆ ಕೂಡ ಈ ಮಕ್ಕಳು ಬರಬೇಕು ಅಂತ ಹೇಳುವಂತಹ ಪೋಷಕರ ಏನು ಆಶಯ ಉಂಟು, ಅದಕ್ಕೆ ಇದು ಪೂರಕ ವಾತಾವರಣ ಇರುವ ಕಾರಣ ಹೆಚ್ಚೆಚ್ಚು ಬೇಡಿಕೆ ಬರ್ತಾ ಇದೆ. ಮುಂದೆ ನಮಗೆ ಸುಮಾರು ಆಲೋಚನೆಗಳು ಇವೆ, ಬೇರೆ ಬೇರೆ ಸಂಯೋಜನೆಗಳನ್ನು ಇದರಲ್ಲಿ ಅಳವಡಿಸಬೇಕು ಅಂತ ಹೇಳಿ. ಹಾಗೆ ನಿಮಗೆ ನಾವು ಅಭಿನಂದನೆಗಳನ್ನು ಕೂಡ ಹೇಳಬೇಕು. ಯಾಕಂದರೆ PU ರಿಸಲ್ಟಲ್ಲಿ PU ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಶಿಕ್ಷಕರ ಪರಿಶ್ರಮ ಕೂಡ ಇದೆ. ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಈ ಬಾರಿ 2 ವಿದ್ಯಾರ್ಥಿನಿಯರು 6 ಮತ್ತು 7ನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅದೇ ತಾಲೂಕು ಮಟ್ಟಕ್ಕೆ ಬರುವಾಗ 4 ಮತ್ತು 5ನೇ ಸ್ಥಾನ. ಅದೇ ನಾವು ರಾಜ್ಯ ಮಟ್ಟಕ್ಕೆ ಆಲೋಚನೆ ಮಾಡಿದರೆ 14 ಮತ್ತು 16ನೇ ಸ್ಥಾನದಲ್ಲಿದ್ದಾರೆ. ನಿಜವಾಗಲೂ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ನಮಗೆ. ಮಕ್ಕಳು ನಮಗೆ ಏನು ಆಶಯ ಉಂಟು ಅದರಂತೆ ಅವರು ಕೂಡ ಕಲಿಕೆಯನ್ನು ದಿನದಿಂದ ದಿನಕ್ಕೆ ಅವರು ಅಪ್ಡೇಟ್ ಆಗ್ತಾ ಅದನ್ನು ಮೇಂಟೈನ್ ಮಾಡ್ತಾ ಬರ್ತಾ ಇದ್ದಾರಲ್ಲ, ಹಾಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನು ಈ ವೃತ್ತಿಯಲ್ಲಿ ಗೌರವ ಇದೆ ಅಂತ ಹೇಳುವಂಥದ್ದು ಇಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ನಮಗೆ ಅನ್ನಿಸ್ತಾ ಇದೆ. ಎಲ್ಲರೂ ನಮ್ಮ ವೃತ್ತಿಯನ್ನು ಪ್ರೀತಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ನಮಗೂ ಕೂಡ ಇದು ತುಂಬ ಹೆಮ್ಮೆ ಈ ಸಂಸ್ಥೆಯಲ್ಲಿ ದುಡಿತಾ ಇರುವಂಥದ್ದು. ಥ್ಯಾಂಕ್ ಯು ಮ್ಯಾಮ್. Markaz Al Huda Women's College is one of the best campus for girls students further studies. So admissions are already started here for all section. All education facilities are available here. That's why we management in the upcoming year we are decided to improve communication channels between students, staffs and administration. That's why we will work with the prefect team to ensure that every student voices are heard, ideas are shared and address are concerned. ಈ ವರ್ಷದಿಂದ TTI ಅನ್ನೋ ಹೊಸ ಕೋರ್ಸನ್ನು ಪ್ರಾರಂಭಿಸ್ತಾ ಇದ್ದೇವೆ. ದಟ್ಸ್ ವೈ ಹಿಂದೆ ಇದೇ ಶಾಲೆಯಲ್ಲಿ ಕಲಿತ ಶರಿಯಾ ವಿದ್ಯಾರ್ಥಿಗಳು ಇದನ್ನು ಉಪಯೋಗ ಪಡ್ಕೊಳ್ಬಹುದು. ಹೇಳಿದರೆ ಇದರಲ್ಲಿ ಶರಿಯಾ ಕಲಿತು ನಂತರ ಮುಂದೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಅವರಿಗೆ ಇದೊಂಥರ ಹೊಸ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಟೀಚರಾಗಿ ವರ್ಕ್ ಮಾಡಲಿಕ್ಕೆ, ಧಾರ್ಮಿಕ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಟೀಚರಾಗಿ ವರ್ಕ್ ಮಾಡಲಿಕ್ಕೆ ಸಿಗುವ ಎಲ್ಲ ಒಂದು ಫೆಸಿಲಿಟೀಸ್ ಇದರಲ್ಲಿ ಈ ಒಂದು ಕೋರ್ಸಲ್ಲಿ ಅವರಿಗೆ ಸಿಗ್ತದೆ. ಹಾಗಾಗಿ ಇದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಸ್ಟೂಡೆಂಟ್ಸಲ್ಲಿ. ಪ್ರಗತಿಯ ಹಾದಿಯಲ್ಲಿ ಮುನ್ನಡೀತಾ ಇರುವಂತಹ ಕುಮ್ರಾದ ಮರ್ಕಜ್ ಹುದಾ ಮಹಿಳಾ ಕಾಲೇಜಿನ ಪದವಿ ಉಪನ್ಯಾಸಕಿ ಕೃಷ್ಣವೇಣಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ ಮೇಡಮ್, ಈ ಕಾಲೇಜಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನು ಈ ಕಾಲೇಜಿಗೆ ರೀಸೆಂಟಾಗಿ ಬಂದೆ, ಆದರೆ ಇದರ ಬಗ್ಗೆ ತುಂಬ ಕೇಳಿ ನಾನು ಆಕರ್ಷಿತಳಾಗಿ ಇಲ್ಲಿಗೆ ಬಂದಂಥದ್ದು. ತುಂಬ ಸುಸಜ್ಜಿತವಾದ ಒಂದು ಕಾಲೇಜ್ ಇದು. ವಿದ್ಯಾರ್ಥಿನಿಯರೆಲ್ಲ ಒಳ್ಳೆ ಶಿಸ್ತು ಸಂಯಮದಿಂದ ಇಲ್ಲಿ ಕಲಿತಾ ಇದ್ದಾರೆ. ಹಾಗೆ ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಕೆಲವೊಂದನ್ನು ನಾನು ಪಟ್ಟಿ ಮಾಡಿದ್ದೇನೆ ಕೂಡ. ಅಂದರೆ ಕ್ವಾಲಿಟಿ ಎಜುಕೇಷನ್ ಅಂತ ನಾವೇನು ಹೇಳ್ತೇವೆ ಅದು ಈ ಕಾಲೇಜಲ್ಲಿ ನಾನು ಕಂಡಿದ್ದೇನೆ. ಹಾಗೆ ಇಸ್ಲಾಮಿಕ್ ವಸ್ತ್ರ ಧಾರಣೆ ಅದು ಕೂಡ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಲೌಕಿಕ ವಿದ್ಯಾಭ್ಯಾಸದೊಂದಿಗೆ ಶರಿಯತ್ ಅಂತ ಹೇಳುವಂಥ ಧಾರ್ಮಿಕ ಶಿಕ್ಷಣ ಈ ಕಾಲೇಜಲ್ಲಿ ತುಂಬ ವಿಶೇಷ ರೀತಿಯಲ್ಲಿ ಅಧ್ಯಯನಕ್ಕೆ ಸಿಗ್ತಾ ಇದೆ. ಹಾಗೆ ಹಿಜಾಬ್ ವಸ್ತ್ರಪಾಲನೆ ಇದು ಅವರಿಗೆ ಬೇಕಾದ ಹಾಗೆ ತಗೊಂಡು ಹೋಗ್ತಾ ಇದ್ದಾರೆ. ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತವಾದ ಕ್ಯಾಂಪಸ್ ಅಂತ ಹೇಳಿದರೆ ನಮ್ಮ ಈ ಒಂದು ತಾಲೂಕಲ್ಲಿ, ಈ ಒಂದು ಜಿಲ್ಲೆಯಲ್ಲಿ, ಹಾಗೆ ರಾಜ್ಯದಲ್ಲಿ ಹೇಳೋದಾದರೆ ಒಳ್ಳೆ ಸುರಕ್ಷಿತವಾದ ಒಂದು ಕ್ಯಾಂಪಸ್ ಮರ್ಕಜ್ ಅಂತೇಳಿ ಹಿಂದೆಯೂ ಕೇಳಿದ್ದೆ, ಈಗ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿನಿಯರ ಸಮವಸ್ತ್ರದ ಬಗ್ಗೆ ಕೂಡ ನಾನು ಹೇಳಬೇಕು. ಯಾರು ಕೂಡ ವಿದೌಟ್ ಯೂನಿಫಾರ್ಮ್ ನಮ್ಮಲ್ಲಿ ಬರುವಾಗೇ ಇಲ್ಲ.
ತುಂಬ ಸಂತೋಷದಿಂದ ಅವರ ಡ್ರೆಸ್ ಕೋಡ್ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಪ್ರತಿಭೆಗಳ ಒಂದು ಅನಾವರಣ ಆಗ್ತಾ ಇದೆ. ಎವ್ರಿ ಸ್ಯಾಟರ್ಡೆ ಮಧ್ಯಾಹ್ನ ಮೇಲೆ ನಮ್ಮದು ಇಲ್ಲಿ ಕಾರ್ಯಚಟುವಟಿಕೆ ನಡೀತದೆ, ಸಹಪಠ್ಯ ಚಟುವಟಿಕೆ ಅಂತ. ಏನು ನೀವು ಕೊಡ್ತೀರಿ ಅಂತ ಕೇಳಬೇಡಿ, ನಾವು 4 ಬ್ಲಾಕ್ ಅದನ್ನು ಮಾಡಿಕೊಂಡು ಭಾಷೆ ಮತ್ತು ಈ ಥರ ಕೋರ್ಸ್ ಸಬ್ಜೆಕ್ಟ್ಗೆ ಬೇಕಾದಾಗೆ 2 ಪ್ರೋಗ್ರಾಮನ್ನು ಮಾಡಿ ಅದಕ್ಕೆ ವರ್ಷದ ಕೊನೆಗೆ ನಾವು ಪ್ರತಿಭೆಗೆ ಒಂದು ಪುರಸ್ಕಾರವನ್ನು ಕೂಡ ಮಾಡ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರ ಹೇಳುವ ದೃಷ್ಟಿಯಲ್ಲಿ ಅದನ್ನು ತಗೊಂಡು ಹೋಗ್ತಾ ಇದ್ದೇವೆ. ಹಾಗೆ ಸಮರ್ಪಣಾ ಮನೋಭಾವದ ಒಂದು ಸ್ಟಾಫ್ ನಮ್ಮಲ್ಲಿದೆ ಹೇಳೋದಕ್ಕೆ ಇದು ತುಂಬ ಹೃದಯದಿಂದ ಬಂದ ಮಾತು. ಒಂದು ಸಮರ್ಪಣಾ ಭಾವನೆ. ವಿ ನೆವರ್ ಥಿಂಕ್ ಆಫ್ ಎನಿಥಿಂಗ್. ಇಲ್ಲಿ ಒಳಗೆ ಕಾಲಿಟ್ಟ ಕೂಡಲೇ ವಿ ಹ್ಯಾವ್ ಟು ಸರ್ವ್ ಫಾರ್ ದ ಇನ್ಸ್ಟಿಟ್ಯೂಷನ್. ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ಇರುವಂಥ ಒಂದು ಕಾಳಜಿ ಇದು. ಆಡಳಿತ ಮಂಡಳಿ ಬಗ್ಗೆ ಹೇಳುವಾಗೇ ಇಲ್ಲ. ತುಂಬ ಸುಸಜ್ಜಿತವಾದ ವೆಲ್ ನಾಲೆಜ್ ಒಳ್ಳೆ ಆಡಳಿತ ಮಂಡಳಿ ನಮಗೆ ಸಿಕ್ಕಿದೆ. ಹಾಗೆ ಇಲ್ಲಿ ಕಲಿಸುವಂಥ ಸ್ಟಾಫ್ಗಳ ಬಗ್ಗೆ ಇನ್ನೊಂದು ನಾನು ಹೈಲೈಟ್ ಮಾಡಲೇಬೇಕು. ಎಲ್ಲ ಮಹಿಳೆಯರೇ. ಇಲ್ಲಿ ಪುರುಷರ ಒಂದು ಆಗಮನ ಇಲ್ಲಿ ಹೆಚ್ಚಾಗಿ ಇಲ್ಲವೇ ಇಲ್ಲ ಅಂತೇಳಿ ಹೇಳ್ಬೋದು. ಅತ್ಯಂತ ಸುಂದರ ರೀತಿಯಲ್ಲಿ ಕಾಲೇಜು ನಡೀತಾ ಇದೆ. ಹಾಗೆ ಈ ಸುದ್ದಿಯ ಮೂಲಕ ಇದು 10 ಕಡೆಗೆ ಸಾಗಲಿ ವಿಷಯಗಳೆಲ್ಲ. ಹಾಗೆ ಕೊಡಗು ಜಿಲ್ಲೆಯಿಂದ ಬರ್ತಾ ಇದ್ದಾರೆ, ಬೇರೆ ಉತ್ತರದಿಂದ ಕೂಡ ಬರ್ತಾ ಇದ್ದಾರೆ. ಅವರಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಅವರ ಲ್ಯಾಂಗ್ವೇಜ್ ಮದರ್ ಟಂಗ್ ಬೇರೆ ಆಗಿದ್ದರೂ ಕೂಡ ಸ್ಪೆಷಲ್ ತರಬೇತಿಯನ್ನು ಕೊಟ್ಟು ನಾವು ಅವರನ್ನು ಪರೀಕ್ಷೆಗೆ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಯಾರಿಗೆ ಕೂಡ ಶಿಕ್ಷಣದಲ್ಲಿ ವಂಚಿತರಾಗುವ ಒಂದು ಅವಕಾಶ ಇಲ್ಲಿ ಇಲ್ಲ ನಾನು ಕಂಡಂತೆ. ಅತ್ಯುತ್ತಮವಾದ ಕಾಲೇಜು ಅಂತ ಹೇಳೋದ್ರಲ್ಲಿ 2 ಮಾತಿಲ್ಲ. ಇದು ನೀವು ಕೇಳ್ತೀರಿ ಅಂತಲ್ಲ, ನನ್ನ ಹೃದಯಾಂತರಾಳದ ಮಾತುಗಳಿವೆ ಮೇಡಮ್. ಮಹಿಳಾ ಕಾಲೇಜು ಅಂತ ಆದ್ಮೇಲೆ ಹುಡುಗಿಯರಿಗೆ ಒಂದು ನರ್ವಸ್ನೆಸ್ ಇಲ್ಲ, ತುಂಬಾ ಫ್ರೀ ಆಗಿ ಇನ್ವಾಲ್ವ್ ಆಗ್ತಾರೆ. ಮಕ್ಕಳು ಯಾವ ರೀತಿ ಇನ್ವಾಲ್ವ್ ಆಗ್ತಾರೆ ಎಜುಕೇಶನ್ ಹಾಗೆ ಬೇರೆ ಪ್ರತಿಭಾ ಕಾರ್ಯಕ್ರಮ? ಅದು ಒಂದು ಉತ್ತಮವಾದ ಪ್ರಶ್ನೆ ಮೇಡಮ್ ತಮ್ಮದು. ಇಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸೇ ಇಲ್ಲ. ಮಹಿಳೆಯರು, ನಾವು ಕೂಡ ಈಗ ಮಹಿಳೆಯರೇ. ಪ್ರಿನ್ಸಿಪಾಲ್ ಜೆಂಟ್ಸ್ ನಮ್ಮಲ್ಲಿ ಯಾವ ವಿಷಯವನ್ನು ಹೇಳಿಕೊಳ್ಳುವುದಕ್ಕೆ ಕೂಡ ಅವರಿಗೆ ಮುಜುಗರ ಇಲ್ಲ. ನಮ್ಮಲ್ಲಿ ಓಪನ್ ಮೈಂಡ್ ಆಗಿ ಬಂದು ಡಿಸ್ಕಷನ್ ಮಾಡ್ತಾರೆ. ಅವರ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಕ್ಕಿಯೇ ಗೇಟು ದಾಟಿ ಹೋಗುವಂಥದ್ದು. ಅಂಥ ಭೀಕರವಾದ ಸಮಸ್ಯೆಗಳು ಯಾವುದೂ ಇಲ್ಲ. ಹೊರ ಪ್ರದೇಶದವರಿಗೆ ಒಂದು ಆಹಾರ ಸಮಸ್ಯೆ ಇರ್ಬೋದು. ಇಲ್ಲಿ ಹಾಸ್ಟೆಲ್ ಇದೆ, ಅತ್ಯುತ್ತಮವಾದ ಮೆಸ್ಸು ಕೂಡ ಇದೆ, ಒಳ್ಳೆ ಫುಡ್ಡು ಕೂಡ ಇಲ್ಲಿ ಸಿಗ್ತಾ ಇದೆ. ಅಥವಾ ಅಸೌಖ್ಯತೆ ಬಂದಾಗ ನಮ್ಮಲ್ಲಿ 2 ಲೇಡೀಸ್ ಇದ್ದಾರೆ, ಅವರ ವ್ಯವಸ್ಥೆಯಲ್ಲಿ ಎಲ್ಲ ಸೌಕರ್ಯ ಕೂಡ ಇದೆ. ಯಾರು ಕೂಡ ನರ್ವಸ್ನೆಸ್ ಇಲ್ಲ, ಹೋಮ್ ಸಿಕ್ ಎಂಬ ಶಬ್ದ ಇಲ್ಲಿ ಇಲ್ಲವೇ ಇಲ್ಲ. ತುಂಬ ಅತ್ಯುತ್ತಮವಾಗಿದ್ದಾರೆ ಮಕ್ಕಳೆಲ್ಲರೂ ಕೂಡ. ಅವರಲ್ಲಿ ಏನಾದರೂ ಅಂಥ ಕಾಂಪ್ಲೆಕ್ಸ್ ಬಂದಾಗ ನನ್ನ ಸಬ್ಜೆಕ್ಟು ಕೂಡ ಸೈಕಾಲಜಿ, ನಾನು ಅದನ್ನು ಕೌನ್ಸಿಲಿಂಗ್ ಮಾಡಿಕೊಂಡು ತೆಗಿತಾ ಇದ್ದೇನೆ. ಹಾಗೆ ದೇ ಆರ್ ಗೆಟ್ಟಿಂಗ್ ಒನ್ ಸಾರ್ಟ್ ಆಫ್ ಕನ್ಕ್ಲೂಷನ್ ಟು ದೇರ್ ಪ್ರಾಬ್ಲಮ್ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಈ ಕಾಲೇಜ್ ಬಗ್ಗೆ. ತುಂಬ ಫ್ರೆಂಡ್ಲಿ ಇರ್ತಾರೆ, ತುಂಬ ಫ್ರೆಂಡ್ಲಿ ಇದ್ದಾರೆ. ಹೊರ ನೋಟಕ್ಕೆ ನಾವು ಹೇಳ್ಬೋದು ಮುಸ್ಲಿಂ ಕಾಲೇಜು ಹಾಗೆ ಹೀಗೆ ಅಂತ. ಒಳಗೆ ಕಾಲಿಟ್ಟಾಗ ಇಲ್ಲಿಯ ಇಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ನೋಡೋದು, ಕೇಳೋದು, ಅದನ್ನು ಅನುಭವಿಸೋದು ಅಂತ ಹೇಳುವಾಗ ಒಂದು ರೀತಿಯ ಹೆಮ್ಮೆ ಅಂತೇಳಿ ಭಾವಿಸ್ತೇನೆ. ಅಂದರೆ ನಾನು ಬೇರೆ ಕಡೆ ದುಡ್ದಿದ್ದೇನೆ ಕೂಡ. ಇಲ್ಲಿ ಫಸ್ಟಿಗೆ ಬರುವಾಗ ನನಗೂ ಒಂದು ಕಾಂಪ್ಲೆಕ್ಸ್ ಇತ್ತು. ಆಫ್ಟರ್ ಎಂಟ್ರಿಂಗ್ ಹಿಯರ್ ರಿಯಲಿ ಐ ಗಾಟ್ ಸಮ್ ಸಾರ್ಟ್ ಆಫ್ ಪ್ಯಾರಡೈಸ್. ಇದು ಖಂಡಿತ ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ, ಖುಷಿ. ಐ ಆಮ್ ಸ್ಪೆಂಡಿಂಗ್ ಮೈ ಟೈಮ್ ವೆರಿ ಹ್ಯಾಪಿಲಿ ಹಿಯರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೊತೆಗೀಗ ಪದವಿ ಉಪನ್ಯಾಸಕ್ಕೆ ಜುಬೈದಾ ಅವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿ ಸುಮಾರು ಡಿಗ್ರಿ ನಮ್ಮ ಪದವಿ ಕೋರ್ಸ್ ಯಾವಾಗ ಆರಂಭವಾಯಿತು ಆವಾಗಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ಆಮೇಲೆ ನಮ್ಮದು 2019 ಜೂನ್ 24ರಂದು ನಮ್ಮ ಪದವಿ ಕ್ಲಾಸ್ಗಳು ಆರಂಭವಾಗಿ ಅವತ್ತು ನಾವು 41 ಮಕ್ಕಳನ್ನಿಟ್ಟುಕೊಂಡು ಸ್ಟಾರ್ಟ್ ಮಾಡಿದಂತಹ ಒಂದು ಪದವಿ ತರಗತಿಗಳು ಈ ಮುಂದೆ ಆ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗಿ ಈಗ ಇವತ್ತು ಪ್ರಸ್ತುತ ನಾವು ಹೆಚ್ಚು ಕಡಿಮೆ 200ರಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಈಗ BA BCom ಕೋರ್ಸ್ಗಳಿವೆ. ಮುಂದಕ್ಕೆ ಹೆಚ್ಚಿನ ಕೋರ್ಸ್ಗಳನ್ನು ಅದಕ್ಕೆ ಆ್ಯಡ್ ಮಾಡುವ ಒಂದು ತರಾತುರಿಯಲ್ಲಿ ನಾವು ಇದ್ದೇವೆ ಈಗ. ಮತ್ತು ನಮ್ಮ ಮೊದಲನೇ ಬ್ಯಾಚು ಉನ್ನತ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ. ಅದರಲ್ಲಿ ನಮ್ಮ ಈ ಡೆಡಿಕೇಟೆಡ್ ಬೋಧಕರಿಂದ ಕೂಡ ಒಂದು ಸಾಕ್ಷಿಯಾಗಿದ್ದಾರೆ ಈ ಒಂದು ಸಾಧನೆಗೆ. ವಿದ್ಯಾರ್ಥಿಗಳ ಅರ್ಹನಿಶೆ ಒಂದು ಕಲಿಕೆ ಕೂಡ ಇದರಲ್ಲಿ ನಮಗೆ ಕಾಣುತ್ತಿರುವುದು ಒಂದು ವಿಶೇಷತೆ ಆಗಿದೆ. ಅದೇ ಯಾವೆಲ್ಲ ಸಬ್ಜೆಕ್ಟ್ ಇದೆ ಡಿಗ್ರಿಯಲ್ಲಿ? ಡಿಗ್ರಿಯಲ್ಲಿ BA ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಇದೆ. ಈಗ ಒಂದು NEP ಆದಮೇಲೆ ಹಿಸ್ಟ್ರಿಯಲ್ಲೂ 3 ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಯೂನಿವರ್ಸಿಟಿಯಿಂದ. ಪೊಲಿಟಿಕಲ್ ಸೈನ್ಸಲ್ಲೂ 3 ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಲ್ಯಾಂಗ್ವೇಜಸ್. BComಲ್ಲೂ ಹಾಗೆ. BComಲ್ಲಿ ತುಂಬಾ ಸಬ್ಜೆಕ್ಟ್ಗಳಿವೆ. ಈಗ ಬೇರೆ ಬೇರೆ ಹೇಳಿದ್ರೆ ಅಕೌಂಟೆನ್ಸಿ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಬಿಸ್ನೆಸ್ ಸ್ಟಡೀಸ್ ಇದೆ,
ಬೇರೆ ಬೇರೆ ಇದೆ, ಒಂದೊಂದು ತರಗತಿಗಳಿಗೆ ಬೇರೆ ಬೇರೆ ಇದೆ BComಗಳಲ್ಲಿ. ಓಕೆ. ಮತ್ತು ನಮ್ಮ ಮೊದಲನೇ ಬ್ಯಾಚು ಉತ್ತಮ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ ತಗೊಂಡು ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದೇ ರೀತಿ ಈಗ ಬೇರೆ ಬೇರೆ ಅಂತಾರಾಜ್ಯಗಳಿಂದ ಬಂದ ಸ್ಥಳೀಯ ರಾಜ್ಯಗಳಿರ್ಬೋದು, ಅವರ ಭಾಷೆ ಕೂಡ ಇಲ್ಲಿ ಈಗ ಕೇರಳದಿಂದ ಬಂದಂಥ ಸ್ಟೂಡೆಂಟ್ಗಳಿಗೆ ಇಲ್ಲಿ ಕನ್ನಡ ಅನ್ನೋದು ಗೊತ್ತೇ ಇರೋದಿಲ್ಲ. ಅಂಥ ವಿದ್ಯಾರ್ಥಿಗಳನ್ನು ನಾವು ಸಪ್ರೇಟಾಗಿ ತಗೊಂಡು ಇಲ್ಲಿ ಇಲ್ಲಿ ತುಂಬ ಮಕ್ಕಳು ಕೇರಳದಿಂದ ಬಂದಿದ್ದಾರೆ. ಅವರೆಲ್ಲ ಹೋಗುವಾಗ ಎಲ್ಲ ಅವರ ಕನ್ನಡದಲ್ಲಿ ಡಿಸ್ಟಿಂಕ್ಷನ್ ತಗೊಂಡು ಅಂದರೆ ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಅಂತಹ ಒಂದು ತರಬೇತಿ ನೀಡುವುದು ಈ ಸಂಸ್ಥೆಯ ಒಂದು ವಿಶೇಷತೆಯಾಗಿದೆ. ಈಗ ಡಲ್ಲರ್ಸ್ಗೆ ಏನಾದರೂ ಸ್ಪೆಷಲ್ ಕ್ಲಾಸ್? ಡಲ್ಲರ್ಸ್ಗೆ ICU ಘಟಕ ಅಂತ ಒಂದು ಮಾಡಿದ್ದೇವೆ. ಎಲ್ಲಿ ಅವರು ಕಡಿಮೆ ಅಂಕ ಗಳಿಸುವಂತಹ ಮಕ್ಕಳನ್ನು ನಾವು ಬೇರೆ ಬೇರೆ ತಗೊಂಡು ಅವರಿಗೆ ಸೆಕ್ಷನ್ ವೈಸ್ ಬೇರೆ ಬೇರೆ ಕ್ಲಾಸ್ಗಳನ್ನು ಮಾಡಿ ಡೈಲಿ ಕೊಡುವಂಥ ಕ್ಲಾಸಸ್ ಅಲ್ಲದೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಕೊಟ್ಟು ಅವರನ್ನು ನಾವು ಮುಂದೆ ತರುವಲ್ಲಿ ಯಶಸ್ವಿಯಾಗಿದ್ದೇವೆ. ಯಾವುದೇ ಒಂದು ಸ್ಟೂಡೆಂಟು ಕೂಡ ಇಲ್ಲಿಂದ ಹೊರ ಹೋಗುವಾಗ ಫೇಲ್ ಅನ್ನುವಂಥ ಒಂದು ಮಾತೇ ಇಲ್ಲ. ಎಲ್ಲವೂ ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಹೋದಂಥ ಮಕ್ಕಳಿರೋದು ನಮ್ಮಲ್ಲಿ. ಯಾವ ರೀತಿ ಇರುತ್ತೆ ನಿಮ್ಮ ಮತ್ತು ಒಂದು ವಿದ್ಯಾರ್ಥಿಗಳ ಬಾಂಧವ್ಯ ಅಂತ? ನಾನು ಕಂಡ ಹಾಗೆ ಇಲ್ಲಿ ಮಕ್ಕಳು ಮತ್ತು ಟೀಚರ್ಸು ಅಥವಾ ಲೆಕ್ಚರರ್ಸ್ ತುಂಬ ಅನ್ಯೋನ್ಯತೆಯಿಂದ ಕ್ಲಾಸ್ ಮಾಡುವಾಗ ಇರುವಂಥ ಸ್ಟ್ರಿಕ್ಟ್ ಇರುತ್ತೆ ಅದು. ಆದರೂ ಕೂಡ ಹೊರಗೆ ಈಗ ಅವರ ರೋಗಗಳಿರ್ಬೋದು, ಪೇಷಂಟ್ಗಳಾಗೋದಂತೂ ಯಾವಾಗಲೂ ಇದ್ದದೆ. ಅಂಥ ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗೆ ಯಾವುದೇ ತೊಂದರೆ ಆಗದೆ ಮನೆಯಲ್ಲಿ ಹೇಗೆ ನೋಡ್ಕೊಳ್ತಾರೆ ಅದೇ ರೀತಿಯಲ್ಲಿ ನೋಡಿಕೊಂಡು, ಮತ್ತು ಅವರ ಪೇರೆಂಟ್ಸ್ ಬರುವ ತನಕ ನಾವಿಲ್ಲಿ ಅವರ ಜೊತೆಗೆ ಇದ್ದುಕೊಂಡು ಅವರೆಲ್ಲ ಏನೂ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡ್ತೇವೆ ನಾವು. ಅದೇ ರೀತಿ ಈಗ ಬೇರೆ ಬೇರೆ ರಾಜ್ಯದಿಂದ ಬಂದಂತಹ ಮಕ್ಕಳಿಗೆ ಇಲ್ಲಿ ಧಾರ್ಮಿಕವಾಗಿ ಲೌಕಿಕವಾಗಿ ನೀಡುವಂಥ ಈ ಒಂದು ಸ್ಥಳೀಯವಾಗಿ ಗ್ರಾಮೀಣವಾಗಿ ಇರುವ ಪ್ರದೇಶದಲ್ಲಿರುವಂಥ ಈ ಕುಂಬ್ರ ಮರ್ಕಜ್ ಅನ್ನೋದು ನನಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಈ ನಮ್ಮ ಮರ್ಕಜ್ ಅನ್ನೋದು. ಓಕೆ. ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನೆಲ್ಲ ಮಾಡಿಸ್ತೀರಾ ಸರ್ ನೀವು? ಈಗಾಗಲೇ ಹೇಳಿರುವಂತೆ ನಾವು ಸಾಟರ್ಡೆ ಅಂದರೆ ಶನಿವಾರ ಮಧ್ಯಾಹ್ನ ಮೇಲೆ 2 hours ಇದೆ. 2 ಗಂಟೆಗಳ ಕಾಲ ನಾವು ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೋಗ್ರಾಮ್ಗಳನ್ನು ರೆಡಿ ಮಾಡ್ತೇವೆ. ಅಂದರೆ ಒಂದು ಲ್ಯಾಂಗ್ವೇಜಸ್ ಪ್ರಕಾರ ಅವರಿಗೆ ಕವನ ಬರೆಯುವುದು, ಭಾಷಣ ಮಾಡುವುದು, ಭಾವಗೀತೆಗಳನ್ನು ಹೇಳಿಸುವಂಥದ್ದು. ಇದು ಲ್ಯಾಂಗ್ವೇಜ್ ಪ್ರಕಾರ ಆದರೂ ಕೂಡ ಭಾಷಾ ಇದರಲ್ಲಿ ಆದರೂ ಕೂಡ ಕಾಮರ್ಸ್ ವಿಭಾಗದಲ್ಲಿ ಮಾರ್ಕೆಟಿಂಗ್ ಮಾಡುವುದು ಹೇಗೆ, ಪ್ರಾಡಕ್ಟನ್ನು ಸೇಲ್ ಮಾಡೋದು ಹೇಗೆ, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಅವರ ಮಕ್ಕಳನ್ನು ತರಬೇತಿ ಮಾಡಲಾಗ್ತದೆ. ಅದೇ ರೀತಿ ಈಗ BA ಮಕ್ಕಳಿಗಾದರೂ ಕೂಡ ಅವರಿಗೆ ದೇಶಗಳ ಈ ಚಾರ್ಟ್ಗಳನ್ನು ಬೇರೆ ಬೇರೆ ಕಟ್ ಮಾಡಿ ಮತ್ತೆ ಅದನ್ನು ಜೋಡಿಸುವಂಥದ್ದು, ಪಝಲ್ಸ್ ಥರ ಆ ಥರ ಮಾಡ್ತೇವೆ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಇಲ್ಲಿ ಬರುವಾಗ ಅವರಿಗೆ ಮಾತನಾಡಲಿಕ್ಕೆ ಬರದಂಥ ವಿದ್ಯಾರ್ಥಿಗಳು ಅನೇಕ, ಅಂಥ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಬೇಕಾದಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ನಾವಿಲ್ಲಿ ಮಾಡಿಕೊಡ್ತೇವೆ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಬಂದ ವರ್ಷದಲ್ಲಿ ಮಾತನಾಡದಿದ್ದರೂ ಆ ವರ್ಷ ಅಂತಿಮವಾದಾಗ ಪೂರ್ತಿಯಾಗಿ ಎಲ್ಲರೆದುರು ನಿಂತು ಮಾತಾಡುವಂಥ ಒಂದು ಕೌಶಲ್ಯವನ್ನು ಅವರು ಪಡೆದಿರ್ತಾರೆ, ರೂಢಿಸ್ಕೊಂಡಿರ್ತಾರೆ. ಇಲ್ಲಿ ಕೊಡುವಂಥ ಶಿಕ್ಷಣವು ಒಂದು ಜ್ಞಾನಾರ್ಜನೆ ಜೊತೆಗೆ ಕೌಶಲ್ಯಭರಿತವಾದ ಜೀವನವನ್ನು ರೂಪಿಸುವಲ್ಲೂ ಕೂಡ ಅವರಿಗೆ ತುಂಬ ಸಹಾಯ ಆಗ್ತದೆ. ಓಕೆ, ಥ್ಯಾಂಕ್ ಯು. ಎಸ್, ಮರ್ಕಜುಲ್ ಹುದಾ ಮಹಿಳಾ ಕಾಲೇಜು ಕುಮ್ರಾದ ಈ ಬಾರಿಯ PUC ಫಲಿತಾಂಶ ಅತ್ಯುತ್ತಮ ಮಟ್ಟದಲ್ಲಿ ಬಂದಿದ್ದು ಜಿಲ್ಲೆಗೆ 6ನೇ ಸ್ಥಾನ ಹಾಗೆ ತಾಲೂಕಿಗೆ 4ನೇ ಸ್ಥಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಆಯಿಷತ್ ಸಫಾನ್. ಎಸ್, ನಿಮಗೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ ನಾವು. ಒಳ್ಳೆ ಅಚೀವರ್ ನೀವು. ಓಕೆ, ಈ ಕಾಲೇಜಲ್ಲಿ ಓದಿದ್ದೀರಾ, ಜಿಲ್ಲೆಗೆ 6ನೇ ಸ್ಥಾನ ಹಾಗೆ ತಾಲೂಕಿಗೆ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಓಕೆ, ಪ್ರೌಡ್ ಫೀಲ್ ಆಗ್ತದೆ. ಕಾಲೇಜಲ್ಲಿ ಟಾಪರ್ ಪ್ಲೇಸಲ್ಲಿ ಬಂದಿರೋದು. ಎಕ್ಸ್ಪೆಕ್ಟೆಡಾ? ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಪ್ಲೇಸ್ ಸಿಗ್ಬೋದು ಅಂತೇಳಿ. ಯಾವಾಗಲೂ ಸೆಕೆಂಡ್ ಪ್ಲೇಸ್ ಎಲ್ಲ ಬರ್ತಿತ್ತು. ಈ ಸಲ ಫಸ್ಟ್ ಬಂದಿದೆ. ಕಾಲೇಜಿಗೆ ನೀವು ಫಸ್ಟ್ ಬಂದಿದ್ದೀರಿ ಅಂತ. ಓಕೆ, ಯಾವ ಥರ ಫೀಲ್ ಮಾಡ್ತೀರಾ? ಈ ಒಂದು ಖುಷಿಯನ್ನು ಯಾವ ಥರ ಹಂಚ್ಕೊಳ್ತೀರಾ ನಮ್ಮ ಜೊತೆಗೆ? ಅದೇ ಈ ಕಾಲೇಜಲ್ಲಿ ಕಲ್ತಿದ್ರಿಂದ ಇಷ್ಟು ಟಾಪ್ ಮಾರ್ಕ್ ಬಂದಿದೆ ಅಂತೇಳಿ ಹೇಳಲಿಕ್ಕೆ ಒಂದು ಖುಷಿ ಆಗ್ತದೆ. ಅದೇ ನೆಕ್ಸ್ಟ್ ಹೇಗಿತ್ತು ನಿಮ್ಮ ಕಲಿಕಾ ತಯಾರಿ ಎಲ್ಲ? ಕಲಿಕಾ ತಯಾರಿ ಸ್ಟಡಿ ಲೀವ್ಸ್ ಎಲ್ಲ ಸಿಕ್ಕಿದನ್ನೆಲ್ಲ ಕರೆಕ್ಟಾಗಿ ಯೂಟಿಲೈಸ್ ಎಲ್ಲ ಮಾಡಿ ಚಂದ ಟೈಮ್ ಟೇಬಲ್ ಎಲ್ಲ ಮಾಡಿ ಎಲ್ಲ ಕಲ್ತದ್ದು. ಆಗಿಂದಾಗಿ ಕರೆಕ್ಟ್ ಸ್ಕೋರ್ ಮಾಡಲಿಕ್ಕೂ ಆಯಿತು ನನಗೆ. ಓಕೆ, ಟ್ಯೂಷನ್ ಹೋಗ್ತಾ ಇದ್ರಾ? ಟ್ಯೂಷನ್ ಅಂತ ಹೋಗಲಿಲ್ಲ, ಮ್ಯಾಮ್ನವರು ಟೀಚಿಂಗ್ ಮಾಡಿದ್ದೆ. ಹೇಗಿದೆ ಇಲ್ಲಿ ಟೀಚಿಂಗ್ ಫೆಸಿಲಿಟಿ ಎಲ್ಲ ಹೇಗಿದೆ? ಟೀಚಿಂಗ್ ಫೆಸಿಲಿಟಿ ಮ್ಯಾಮ್ನವರು ಚಂದ ಮಾಡಿ ಅರ್ಥ ಮಾಡಿಸ್ತಾರೆ ನಮಗೆ. ಈಗ ನಾವು ಹಿಂದುಳಿದ ಸ್ಟೂಡೆಂಟ್ಸ್ಗಳಿಗೆ ಕೂಡ ಗ್ರೂಪ್ ಎಲ್ಲ ಮಾಡಿ ಚಂದ ಟೀಚಿಂಗ್ ಎಲ್ಲ ಮಾಡ್ತಾರೆ. ಅರ್ಥ ಆಗದಿದ್ದ ಸಬ್ಜೆಕ್ಟನ್ನು ಒತ್ತಿ ಅರ್ಥ ಮಾಡಿಸಿ ಎಲ್ಲ ನಮಗೆ ಚಂದ ಟೀಚಿಂಗ್ ಎಲ್ಲ ಮಾಡ್ತಾರೆ. ಓಕೆ,
ಓಕೆ, ಹೇಗಿತ್ತು ಅಂದರೆ ಟೋಟಲ್ ಅಂದರೆ ಎನ್ವೈರ್ಮೆಂಟ್ ನಮಗೆ, ಯಾಕಂದರೆ ಸ್ಟಡೀಸ್ಗೆ ಕಾಲೇಜ್ ಎನ್ವೈರ್ಮೆಂಟ್ ಚೆನ್ನಾಗಿರಬೇಕು, ಟೀಚರ್ಸ್ ಕೋಆಪ್ರೇಷನ್ ಕೂಡ ಅಷ್ಟೇ ಒಳ್ಳೆಯದಾಗಿರಬೇಕು. ನಿಮ್ಮ ಮತ್ತು ಟೀಚರ್ಸ್ಗಳ ಬಾಂಧವ್ಯ ಹೇಗಿತ್ತು ಇಲ್ಲಿ? ಟೀಚರ್ಸ್ ಮತ್ತು ನಾವು ತುಂಬ ಕ್ಲೋಸಲ್ಲಿದ್ವಿ. ಅಂದರೆ ಟೀಚರ್ಸ್ ಅಂತ ಹೇಳೋದಕ್ಕಿಂತ ಫ್ರೆಂಡ್ಸ್ ಹಾಗೆ ಇದ್ವಿ ನಾವು. ನಮಗೆ ಅರ್ಥ ಆಗದಿದ್ರೆ ನಾವು ಅವ್ರ ಆಫೀಸಿಗೆಲ್ಲ ಹೋಗಿಲ್ಲ ಕೇಳ್ತಾ ಎಲ್ಲ ಇದ್ವಿ. ಹಾಗೆ ಕ್ಲಾಸಲ್ಲೆಲ್ಲ ತುಂಬ ಕ್ಲೋಸ್ ಇದ್ದರು, ಒಳ್ಳೆ ಫ್ರೆಂಡ್ಲಿ ಆಗೆಲ್ಲ ಪಾಠ ಮಾಡ್ತಿದ್ರು. ಇದು ಟ್ಯೂಷನ್ನ ನೀಡಿಲ್ಲ, ಯಾಕಂದರೆ ಇಲ್ಲಿ ಏನು ಟೀಚ್ ಮಾಡ್ತಾರೆ ಅದೇ ಸಾಕಾಗುತ್ತೆ. ಅದೇ ಸಾಕಾಗುತ್ತೆ, ಒಳ್ಳೆ ಇದರಲ್ಲಿ ಟೀಚ್ ಮಾಡ್ತಾರೆ ಅವರು. ಓಕೆ ಓಕೆ. ಎಸ್, ಕಾಲೇಜ್ಗೆ ಟಾಪರ್ ಆಗಿರುವಂಥ ಐಷತ್ ಸಫಾನಾ ಇವರ ಹೆತ್ತವರು ನಮ್ಮ ಜೊತೆಗಿದ್ದಾರೆ, ಅವ್ರ ತಂದೆಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ. ನಮಸ್ತೆ. ಮಗಳು ಒಳ್ಳೆ ರ್ಯಾಂಕ್ ತೊಗೊಂಡಿದ್ದಾರೆ, ಯಾವ ಥರ ಫೀಲ್ ಆಗ್ತಾ ಇದೆ? ಒಳ್ಳೆ ಹುಷಾರಾಗಿ ಮನೆಯೆಲ್ಲ ಕಳಿಸಿ ಎಲ್ಲ ದಿನ ರಾತ್ರಿ ಎಲ್ಲ ಓದಿ ಎಲ್ಲ ಹುಷಾರಾಗಿ. ಓಕೆ, ಮರ್ಕಜುಲ್ ಹುದಾ ಈ ಕಾಲೇಜಿನ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನನಗೆ ಒಳ್ಳೆ ನನ್ನ ದೊಡ್ಡ ಮಗಳು ಇಲ್ಲೇ ಕಳಿಸಿದ್ದು, ಅವಳು ಹುಷಾರಾಗಿ ಕಳಿಸಿದ್ದಳು. ಈಗ ಇವಳು ಒಳ್ಳೆ ಹುಷಾರಾಗಿ 2 ವರ್ಷ ಆಯಿತು ಇಲ್ಲಿ ಬಂದು ಕಳಿಸಿದ್ದು. ಓಕೆ ಓಕೆ. ನೀವು ಬರ್ತಾ ಇರ್ತೀರಾ ಕಾಲೇಜ್ಗೆ? ಹೇಗೆ? ಒಮ್ಮೊಮ್ಮೆ ಮೀಟಿಂಗ್ ಎಲ್ಲ ಕರೆದರೆ ಬಂದಿದ್ದೆ. ಈಗ ಬೇರೆ ಮಕ್ಕಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಬೇರೆ ಮಕ್ಕಳನ್ನ ಕಾಲೇಜಿಗೆ ಸೇರಿಸಬೇಕು ಅಂತ ಇರ್ತಾರೆ ಬೇರೆ ಪೇರೆಂಟ್ಸ್, ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅವರು ಇಲ್ಲೇ ಬಂದು ಕಲಿತು ಒಳ್ಳೆ ಹುಷಾರಾಗಿ ಚೆನ್ನಾಗಿ ಕಲಿಬೇಕಂತ ನನ್ನದು ಇದು. ಓಕೆ, ಈಗ ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ನೀವು ಹಾಗೆ ಅಷ್ಟು ಬೇಗ ಬೇರೆ ಕಾಲೇಜ್ಗಳಿಗೆ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಿರಬೇಕಾದ್ರೆ ಇದು ಮಹಿಳಾ ಕಾಲೇಜು ಒಂದು, ಅದು ನಿಮಗೆ ಪ್ಲಸ್. ಅದರ ಜೊತೆಗೆ ಇಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇದೆಲ್ಲ ಎಷ್ಟು ಪ್ಲಸ್ ಅಂತ ಇಸ್ಲಾಂ ಧರ್ಮಕ್ಕೆ ಅಂತ? ಒಳ್ಳೆ ಹುಷಾರಾಗಿ ಎಲ್ಲ ಎರಡೂ ವಿದ್ಯಾಭ್ಯಾಸ ಇಲ್ಲಿ ಸಿಗ್ತದೆ ಎಲ್ಲ ಅದು ಚೆನ್ನಾಗಿ ಒಳ್ಳೆ ಇದಾಗಿ ಬರ್ತದೆ. ಹಾಗೆ PUC ಫಲಿತಾಂಶದಲ್ಲಿ ಜಿಲ್ಲೆಗೆ 7ನೇ ಸ್ಥಾನ, ಹಾಗೆ ತಾಲೂಕಿಗೆ 5ನೇ ಸ್ಥಾನವನ್ನು ಪಡೆದಿರುವಂತಹ ಫಾತಿಮತ್ ಸಹುಲಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಫಾತಿಮತ್ ಸಹುಲಾ, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಎಷ್ಟು ಖುಷಿಯಾಗಿದ್ದೀರಾ? ತುಂಬ ಖುಷಿಯಾಯಿತು. ಓಕೆ, ಕಾಲೇಜಿಂದೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿದರು, ಅಪ್ಪ ಅಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದರು. ತುಂಬ ಖುಷಿಯಾಯಿತು. ಎಕ್ಸ್ಪೆಕ್ಟ್ ಮಾಡಿದ್ರಾ ಇಷ್ಟು ಪ್ಲೇಸ್ ಬರುತ್ತೆ ಅಂತ? ಮಾಡಿಲ್ಲ, ಒಂದು 570 ಬರ್ಬೋದು ಅಂತ ತಿಳ್ಕೊಂಡಿದ್ದೆ, ಬಂತು. ಗುಡ್ ಮಾರ್ಕ್ಸ್ ಬಂತ. ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರಿ ಎಕ್ಸಾಮ್ಸ್ಗೆ? ಎಕ್ಸಾಮ್ಸ್ಗೆ ಮ್ಯಾಮ್ನವರು ಎಲ್ಲ ಕೊಡ್ತಿದ್ರು, ನೋಟ್ಸ್ ಗೈಡ್ ಎಂಥ ಮೆಟೀರಿಯಲ್ ಬೇಕು ಅದೆಲ್ಲ ಕೊಡ್ತಿದ್ರು. ನಮಗೆ ಟ್ಯೂಷನ್ ಹೊರಗೆ ಹೋಗಿ ಕಲಿಯುವ ಅಗತ್ಯ ಇರಲಿಲ್ಲ, ನಮಗೆ ಎಲ್ಲ ಮ್ಯಾಮಿನವರೇ ಪ್ರೊವೈಡ್ ಮಾಡ್ತಾಯಿದ್ರು. ಅದರಿಂದ ತುಂಬ ಹೆಲ್ಪ್ ಆಯಿತು ಕಲಿಯಲಿಕ್ಕೆ. ಎಕ್ಸಾಮ್ಸ್ ಫಿಯರ್ ಇರಲಿಲ್ಲ ನಿಮಗೆ? ಇಲ್ಲ, ಹಾಗಂತ ಇರಲಿಲ್ಲ. ಮ್ಯಾಮ್ನವರು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಇದು ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ ಟೀಚಿಂಗ್ ಅಂತ ಹೇಳ್ತೀರಾ? ಹೌದು. ಓಕೆ, ಬೇರೆ ಯಾವುದೆಲ್ಲ ಆ್ಯಕ್ಟಿವಿಟೀಸಲ್ಲಿ ಇದ್ದೀರಾ ನೀವು? ಬೇರೆ ಸ್ಪೋರ್ಟ್ಸ್ ಆಗಿರ್ಬೋದು, ಎಂಥ ಮತ್ತು ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟಿಗೆಲ್ಲ ಸಪೋರ್ಟ್ ಮಾಡ್ತಿದ್ರು ಇಲ್ಲಿ ಎಲ್ಲ. ನೀವು ಜಾಯ್ನ್ ಆಗ್ತಾ ಇದ್ರಾ? ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಎಜುಕೇಷನ್ ಜೊತೆ ಅದರ್ ಆ್ಯಕ್ಟಿವಿಟೀಸಲ್ಲಿ ಕೂಡ ನೀವಿದ್ರಿ? ಹೌದು, ಇದ್ದೆ. ಓಕೆ ಓಕೆ. ಮನೆಯವರು ಎಷ್ಟು ಖುಷಿಯಾಗಿದ್ದಾರೆ? ಮನೆಯವರು ತುಂಬ ಖುಷಿಯಾಗಿದ್ದಾರೆ, ಅಪ್ಪ ಅಮ್ಮ ಎಲ್ಲ ತುಂಬ. ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ? ಅವರು ಕೂಡ ಕಾಂಗ್ರೆಸ್ ಎಲ್ಲ ಹೇಳಿದರು. ಓಕೆ, ಏನು ಮಾಡ್ತೀರಿ ಮುಂದೆ? ಎಲ್ಲಿ ಓದ್ತೀರಿ? ಮುಂದೆ BA ಡಿಗ್ರಿಗೆ ಹೋಗ್ಬೇಕಂತ ಇದ್ದೇನೆ. ಓಕೆ, ಇಲ್ಲೇ ಕಂಟಿನ್ಯೂ ಮಾಡ್ತೀರಾ? ನೋಡ್ಬೇಕು ಇಲ್ಲೇ. ಓಕೆ ಓಕೆ. ಅದರೊಟ್ಟಿಗೆ ನಿಮಗೆ ಶರಿಯತ್ ಧಾರ್ಮಿಕ ಶಿಕ್ಷಣ ಕೂಡ ಸಿಗ್ತಾ ಇದೆ? ಹೌದು, ಈ ಎಲ್ಲ ಒಟ್ಟಿಗೆ ಎರಡು ಕೂಡ ಒಟ್ಟಿಗೆ ಸಿಗ್ತದೆ. ಒಳ್ಳೆ ತುಂಬ ಕ್ವಾಲಿಟಿ ಎಜುಕೇಷನ್ ಸಿಗ್ತದೆ ನಮಗೆ ಇಲ್ಲಿ. ಓಕೆ, ಟೀಚರ್ಸು ಆಮೇಲೆ ಆಡಳಿತ ಮಂಡಳಿ ಎನ್ವೈರ್ಮೆಂಟ್ ಎಲ್ಲ ಹೇಗಿದೆ? ತುಂಬ ಇದಿದೆ. ಮ್ಯಾನೇಜ್ಮೆಂಟ್ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಟೀಚರ್ಸ್ ಆಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ, ನಮಗೆ ಬೇಕಾಗಿದ್ದೆಲ್ಲ ಪ್ರೊವೈಡ್ ಮಾಡ್ತಾರೆ. ಓಕೆ, ವೆರಿ ಹ್ಯಾಪಿ ನೀವು. ಹೌದು. ಎಸ್, ಫಾತಿಮತ್ ಸಹುಲಾ ಅವರ ಅಮ್ಮ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮಗಳು ಟಾಪರ್ ಆಗಿದ್ದಾರೆ, ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಅಭಿನಂದನೆ. ತುಂಬ ಖುಷಿಯಾಗಿದೆ ಮಗಳು ಟಾಪರ್ ಆದಕ್ಕೆ. ಶೈಕ್ಷಣಿಕ ಎಜುಕೇಷನ್ ಜೊತೆ ಧಾರ್ಮಿಕ ಎಜುಕೇಷನ್ ಸಹ ಸಿಗ್ತದೆ. ತುಂಬ ಆಡಳಿತ ಮಂಡಳಿಯವರು ಟೀಚರ್ಸ್ ಅವರು ತುಂಬ ಸಹಾಯ ಮಾಡಿದರು. ಹೌದು, ವುಮೆನ್ಸ್ ಕಾಲೇಜ್ ಆದ ಕಾರಣ ತುಂಬ ಕಲಿಸ್ಲಿಕ್ಕೇನು ಇದಿಲ್ಲಲ್ಲ. ಖುಷಿ ಆಯಿತು ನಿಮಗೆ. ಓಕೆ, ನೀವು ಬರ್ತಾ ಇರ್ತೀರಾ ಕಾಲೇಜ್ಗೆ? ಬರ್ತಾ ಇದ್ದೇವೆ ಅವಾಗ. ಓಕೆ, ಇಲ್ಲಿ ಆಡಳಿತ ಮಂಡಳಿಯವರು ಮಾತಾಡಲಿಕ್ಕೆ ಟೀಚರ್ಸ್ ಅವರಿಗೆಲ್ಲ ಇಲ್ಲಿ ಕಲಿಸಿದ್ರೆ ಮತ್ತೆ ಎಲ್ಲೂ ಕಲಿಸಬೇಕು ಅಂತ ಇಲ್ಲ ಇದು. ಎಸ್, ಮರ್ಕಜುಲ್ ಹುದಾ ಮಹಿಳಾ ಕಾಲೇಜಿನ PU ಟೀಚರ್ಸ್ಗಳ ಜೊತೆ ನಾವಿದ್ದೀವಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ? ನಾನು ಸುಮಾರು ಒಂದು 18 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸಂಸ್ಥೆಯು 2004ರಿಂದ ಪ್ರಾರಂಭ ಆದಂದಿನಿಂದ ಬಹಳಷ್ಟು ಊರುಗಳಿಂದ ಈ ಒಂದು ಸಂಸ್ಥೆಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಏರಿದೆ ಅಲ್ಲದೆ ಕಡಿಮೆ ಆಗಲಿಲ್ಲ.
ಹಾಗೆಯೇ ನಮ್ಮ ರಿಸಲ್ಟ್ ಸಹ ಅದೇ ರೀತಿಯಲ್ಲಿ ಏರಿಕೆ ಆಗ್ತಾ ಉಂಟು. ಈ ಸಲ ಸಹ ಮಕ್ಕಳು ಸೆಕೆಂಡ್ PUCಯಲ್ಲಿ ಬಹಳ ಒಳ್ಳೆಯ ರಿಸಲ್ಟನ್ನು ಒಂದು ತಂದುಕೊಟ್ಟಿದ್ದಾರೆ. ಹಾಗೆ ಒಂದು 7-8 ಬಸ್ಸಿನ ವ್ಯವಸ್ಥೆ ಸಹ ಇದೆ. ಬೇರೆ ಬೇರೆ ಊರುಗಳಿಂದ ನಮಗೆ ಮಕ್ಕಳು ಬಸ್ಸಿನಲ್ಲಿ ಸಹ ಬರುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಒಂದು 140 ಮಕ್ಕಳಿಗಾಗುವಷ್ಟು ಇರುವಂಥ ಒಂದು ಹಾಸ್ಟೆಲ್ ಫೆಸಿಲಿಟಿ ಸಹ ಇಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಒಳ್ಳೆಯ ವ್ಯವಸ್ಥೆಯನ್ನು ಹೊಂದಿರುವಂಥ ಒಂದು ಕಾಲೇಜು. ಇನ್ನು ಮುಂದೆ ಸಹ ಈ ಒಂದು ವಿದ್ಯಾಸಂಸ್ಥೆಯನ್ನು ಮಕ್ಕಳು ಆದಷ್ಟು ಇದರ ಒಂದು ಉಪಯೋಗವನ್ನು ಪಡೆಯಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಯಾವ ಭಾಗದಿಂದ ಎಲ್ಲ ಮಕ್ಕಳು ಬರ್ತಾರೆ? ಬೇರೆ ರಾಜ್ಯದಿಂದ ಬರ್ತಾರೆ? ತಾಲೂಕು ಡಿಸ್ಟ್ರಿಕ್ನಿಂದ ಬರ್ತಾರೆ. ಮಡಿಕೇರಿ, ಹಾಸನ, ಸಕಲೇಶ್ಪುರ ಮತ್ತು ಕೇರಳದಿಂದ ಸಾಧಾರಣ 7-8 ಡಿಸ್ಟ್ರಿಕ್ನಿಂದ ಮಕ್ಕಳಿದ್ದಾರೆ. ಹಾಸ್ಟೆಲಲ್ಲಿ ಒಂದು 150 ಮಕ್ಕಳು. ಆದರೆ ಸಹ ಒಂದೇ ಒಂದು ಡಿಫರೆನ್ಸ್ ನಮಗೆ ಏನೂ ಗೊತ್ತಾಗೋದಿಲ್ಲ. ಎಲ್ಲ ಒಂದೇ ಊರಿನಿಂದ ಬಂದಾಗಿರ್ತಾರೆ. ಮತ್ತು ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಚೆನ್ನಾಗಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡೂ ಒಂದು ವಿಷಯದಲ್ಲಿ ನಾವು ಕ್ಲಾಸನ್ನು ಮಾಡ್ತೀವಿ. ಪ್ರಗತಿಯ ಪಥದಲ್ಲಿ ಮುನ್ನಡೀತಾ ಇರುವಂತಹ ಗ್ರಾಮೀಣ ಭಾಗದಲ್ಲಿರುವಂತಹ ಕುಂಬ್ರಾದ ಮರ್ಕಜುಲ್ ಹುದಾ ವುಮೆನ್ಸ್ ಕಾಲೇಜ್ನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರೆಹಮಾನ್ ಹಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಗ್ರಾಮೀಣ ಭಾಗದಲ್ಲಿ ಒಂದು ಮಹಿಳಾ ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಿದ್ದೀರಿ ಸರ್, ಯಶಸ್ಸಿನ ಪಥದಲ್ಲಿ ಮುನ್ನಡೀತಾ ಇದೆ. ಈ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಾವು 2001ರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಆ ಸಮಯದಲ್ಲಿ ಅಂದರೆ ನಮ್ಮ ಮುಸ್ಲಿಮ್ಸ್ ಹೆಣ್ಮಕ್ಕಳು ವಿದ್ಯಾಭ್ಯಾಸದಿಂದ ಭಾಳಷ್ಟು ವಂಚಿತರಾಗಿ 5ನೇ ಕ್ಲಾಸ್ 6ನೇ ಕ್ಲಾಸಿನಲ್ಲಿ ಅವರು ಕಲಿತು ಮತ್ತು ಮುಂದಿನ ಶಿಕ್ಷಣವನ್ನು ಪಡೆಯುತ್ತಿರಲಿಲ್ಲ. ಏನೋ ಒಂದು ರೀತಿಯ ಮುಜುಗರವ ಭಯವೋ ಏನಂತ ಗೊತ್ತಿಲ್ಲ. ಅದಕ್ಕಾಗಿ ಅವರು ಸುರಕ್ಷಿತವಾಗಿ ಒಂದು ಕಲಿಯಬೇಕು, ಎಲ್ಲರೂ ವಿದ್ಯಾಭ್ಯಾಸವನ್ನು ಕಲಿಬೇಕೆಂದ ಉದ್ದೇಶದಿಂದ ಇಲ್ಲಿ ಮರ್ಕಜುಲ್ ಹುದಾ ಕುಂಬ್ರಾ ಈ ಒಂದು ವುಮೆನ್ಸ್ ಕಾಲೇಜನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಕಾಲೇಜಲ್ಲಿ ವುಮೆನ್ಸ್ ಕಾಲೇಜಿ ಹೆಣ್ಮಕ್ಕಳದ್ದೇ ಕಾಲೇಜಿ ಆದರೂ ಎಲ್ಲ ಜಾತಿ ಧರ್ಮದವರು ಬರೆಯುವಂತಹ ಒಂದು ಕಾಲೇಜಾಗಿ ನಾವು ಪ್ರಾರಂಭ ಮಾಡಿದ್ದು. ಇಲ್ಲಿ ಮಹಿಳೆಯರಿಂದಲೇ ಶಿಕ್ಷಣ ಕಲಿಸುವಂತಹ ಒಂದು ಕಾಲೇಜಿ. ಆದ್ದರಿಂದ ಮಹಿಳೆಯರಿಗೆ ಒಂದು ಏನು ಭಯಪಡುವಂಥ ಒಂದು ಅವಶ್ಯಕತೆ ಇಲ್ಲ. ಆ ನಂತರದಲ್ಲಿ 2005-6ರಲ್ಲಿ ನಾವು ಪದವಿ ಪೂರ್ವ ಕಾಲೇಜಿ ಅಂದರೆ ಆರ್ಟ್ಸ್ ಕಾಮರ್ಸ್ ಇದನ್ನು ಪ್ರಾರಂಭ ಮಾಡಿದ್ದೆವು. ಆ ನಂತರದ ಈವರೆಗೂ ನಮಗೆ ಉತ್ತಮ ಫಲಿತಾಂಶ ಅಂದರೆ 100% ಫಲಿತಾಂಶವನ್ನು ಮಕ್ಕಳು ತಂದುಕೊಟ್ಟಿದ್ದಾರೆ. ಇಲ್ಲಿಯ ಒಂದು ಒಂದು ಒಳ್ಳೆಯ ಶಿಕ್ಷಕರಿಂದ ಇಲ್ಲಿ ನಾವು ಅಂತಹ ಒಂದು ಕಲಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಲ್ಲದೆ 19ರಲ್ಲಿ ಕಲಿತಂತಹ ಈ PUCಯಲ್ಲಿ ಕಲಿತ ಮಕ್ಕಳು ಇನ್ನೊಂದು ಶಾಲೆಗೆ ಹೋಗಲಿಕ್ಕೆ ಕಾಲೇಜಿಗೆ ಹೋಗಲಿಕ್ಕೆ ತುಂಬ ಭಯಪಡ್ತಿದ್ದರು. ಅಂದರೆ ಇಲ್ಲಿಯ ವಸ್ತ್ರಧಾರಣ ಇದೆಲ್ಲ ಇದ್ದು ಹಿಜಾಬು ಬುರ್ಕಾ ಹೀಗೆ ಅಂತೇಳಿ. ಆದ್ದರಿಂದ ಇಲ್ಲಿ ನಾವು 19ರಲ್ಲಿ ಡಿಗ್ರಿ ಕಾಲೇಜನ್ನು ಸಹ ಪ್ರಾರಂಭ ಮಾಡಿದ್ದೆವು. ಡಿಗ್ರಿಯಲ್ಲಿ BA BCom 2 ಕೋರ್ಸುಗಳಿವೆ. ಅದು ಸಹ ಉತ್ತಮ ಒಂದು ಫಲಿತಾಂಶವನ್ನು ನಮಗೆ ಮಕ್ಕಳೆಲ್ಲ ತಂದುಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೊಸ ಕೋರ್ಸುಗಳನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಬೇಕಾದಂತಹ ಸೌಕರ್ಯ ನಮಗೆ ಕೊಠಡಿಗಳ ಕೊರತೆ ಇದ್ದರೂ ಅದನ್ನು ಹಂತವಾಗಿ ಮಾಡಿಕೊಂಡು ಈ ಮಕ್ಕಳ ಒಂದು ಭವಿಷ್ಯ ಅಂದರೆ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಒಂದು ಅವಕಾಶ ಇರುವಂತಹ ಒಂದು ಸಂಸ್ಥೆಯಾಗಿ ಇದು ಬೆಳೆದಿದೆ. ಬಹಳಷ್ಟು ಮಕ್ಕಳು ಅವರು ಪ್ರತಿಭಾವಂತರಾಗಿ ಈಗ ಕೆಲವು LLB ಮಾಡ್ತಾ ಇದ್ದಾರೆ, CA ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಉನ್ನತ ಶಿಕ್ಷೆಯನ್ನು ಪಡೀತಾ ಇದ್ದಾರೆ. ಇದು ನಮಗೆ ಬಹಳ ಸಂತೋಷ ತಂದಿದೆ. ಈ ಸಂಸ್ಥೆ ಏನು ಒಂದು ಲಾಭ ಮಾಡಿ ಒಂದು ವ್ಯಾಪಾರೀಕರಣದ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಲ್ಲ. ಸಮೂಹದ ಎಲ್ಲ ಮಕ್ಕಳು ಕಲಿತು ಅವರು ಸುಶಿಕ್ಷಿತರಾಗಬೇಕು ಎಂಬ ಉದ್ದೇಶವನ್ನು ಮಾತ್ರ ಇಟ್ಟು ಪ್ರಾರಂಭ ಮಾಡಿದಂತಹ ಈ ಒಂದು ಕಾಲೇಜು. ಇದರಲ್ಲಿ ವಿವಿಧ ಭಾಗಗಳಿಂದ ಮಕ್ಕಳು ಬರ್ತಾ ಇದ್ದಾರೆ. ಅವರಿಗೆ ಬರಲಿಕ್ಕೆ ಅನುಕೂಲಕ್ಕಾಗಿ ನಾವು ಸಂಸ್ಥೆಯಿಂದಲೇ ಬಸ್ಸಿನ ಸೌಕರ್ಯ ಸಹ ಮಾಡಿದ್ದೇವೆ. ಅದರಲ್ಲಿ ಈಗ ಸರ್ಕಾರದ ಒಂದು ಫ್ರೀ ಯೋಜನೆಯಿಂದಲೂ ಸಹ ನಮಗೆ ಸ್ವಲ್ಪ ಒಂದು ಪೆಟ್ಟು ಬಿದ್ದಿದೆ. ಆದರೂ ಪರವಾಗಿಲ್ಲ, ಜನಗಳಿಗೆ ಫ್ರೀ ಸಿಕ್ಕುವುದು ಅದು ಸಹ ಒಳ್ಳೆಯದೇ. ಅದರಲ್ಲಿ ಫ್ರೀ ಶಿಕ್ಷಣವನ್ನು ಸಿಕ್ಕುವಾಗ ಮತ್ತಷ್ಟು ಮಕ್ಕಳು ಬರಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನಮಗೆ ಈ ಒಂದು ಸಂಸ್ಥೆಗೆ ಒಳ್ಳೆಯ ಶಿಕ್ಷಕಿಯವರು ಸಹ ಸಿಕ್ಕಿದ್ದಾರೆ. ಅವರ ಒಂದು ಪ್ರಯತ್ನದಿಂದ ನಮಗೆ ಪ್ರತಿ ವರ್ಷದಲ್ಲಿಯೂ
ಉತ್ತಮ ಒಂದು 100% ನಮಗೆ ಬರುತ್ತಾ ಇದೆ. ಅದು ಒಂದು ಖುಷಿ ತಂದಿದೆ. ಯಶಸ್ವಿಯಾದ 24ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಶುಭ ಸಂದರ್ಭದಲ್ಲಿ ನಾಡಿನ ನಾನಾ ಭಾಗದಿಂದ ವಿದ್ಯಾರ್ಥಿನಿಯರು ಈ ಸಂಸ್ಥೆಯತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿನ ಶೈಕ್ಷಣಿಕ ಗುಣಮಟ್ಟ, ಇಲ್ಲಿ PUCಯಲ್ಲಿ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್, BA, BCom ಮತ್ತು ಇಸ್ಲಾಮಿಕ್ ಶರಿಯಾ ಡಿಗ್ರಿ ಕೋರ್ಸ್ಗಳಿದ್ದು 5,000ಕ್ಕಿಂತ ಹೆಚ್ಚು ಹೆಣ್ಮಕ್ಕಳು ಈಗಾಗಲೇ ಈ ಸಂಸ್ಥೆಯಿಂದ ಕಲಿತು ಹೋಗಿದ್ದಾರೆ. 622 ಮಂದಿ ಮಾಹಿರ ಪದವಿಯನ್ನು ಪಡೆದಿದ್ದಾರೆ. ಈ ಸಂಸ್ಥೆಯ ಮಹತ್ವ ಏನೆಂದರೆ ಇತ್ತೀಚೆಗೆ ಬಂದ ಎಲ್ಲ ಫಲಿತಾಂಶಗಳಲ್ಲೂ ಕೂಡ ಅನೇಕ ಡಿಸ್ಟಿಂಕ್ಷನ್ಗಳು, ಫಸ್ಟ್ ಕ್ಲಾಸ್ಗಳು, ಸೆಕೆಂಡ್ ಕ್ಲಾಸ್ಗಳು ಇದೆ. 100% ಫಲಿತಾಂಶಗಳು ಹಲವು ಬಾರಿ ನಮ್ಮ ಸಂಸ್ಥೆ ಪಡೆದಿದೆ. ಪುತ್ತೂರು ತಾಲೂಕಿನಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಹಲವು ಬಾರಿ ಅನೇಕ ರ್ಯಾಂಕ್ಗಳನ್ನು ಪಡೆಯುವಂತಹ ಶುಭ ಸಂದರ್ಭಗಳು ಈ ಸಂಸ್ಥೆಗೆ ಬಂದಿದೆ. ಇದೀಗ ಅಡ್ಮಿಷನ್ ಮುಂದುವರಿಯುತ್ತಾ ಇದೆ. ಎಲ್ಲರೂ ನಿಮ್ಮ ಮಕ್ಕಳನ್ನು ಈ ಸಂಸ್ಥೆಗೆ ಸೇರಿಸುವ ಮೂಲಕ ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ಖಾತರಿಪಡಿಸಿಕೊಳ್ಬೋದು ಅಂತ ನಾವು ನಿಮಗೆ ಖಾತರಿಯನ್ನು, ಭರವಸೆಯನ್ನು ಕೊಡ್ತಾ ಇದ್ದೇವೆ. 24ನೇ ವರ್ಷದಿಂದ ಸಿಲ್ವರ್ ಜುಬಿಲಿಯತ್ತ ನಮ್ಮ ಸಂಸ್ಥೆ ಪಾದಾರ್ಪಣೆ ಮಾಡುವಂಥ ಶುಭ ಸಂದರ್ಭದಲ್ಲಿ ಅನೇಕಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. 23 ವರ್ಷಗಳ ಕಾಲ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿದ ನಾವು ಇದೀಗ ಗಂಡು ಮಕ್ಕಳ ಶಿಕ್ಷಣ ಸಂಸ್ಥೆಯಾಗಿ ಮಂಜದಲ್ಲಿ ಮರ್ಕಸ್ ಅಕಾಡೆಮಿ ಆಫ್ ಥಿಯಾಲಜಿಯನ್ನು ಸ್ಥಾಪನೆ ಮಾಡಿದ್ದೇವೆ. ಇನ್ನಷ್ಟು ಯೋಜನೆಗಳು ನಮ್ಮ ಕಣ್ಣ ಮುಂದೆ ಇದೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತವಾಗಿ ನಮ್ಮ ಸಂಸ್ಥೆಯನ್ನು ಒಂದು ಬೃಹತ್ತಾದ ಶೈಕ್ಷಣಿಕ ಭೂಪಟದಲ್ಲಿ ಗುರುತಿಸಲ್ಪಡುವಂತಹ ಸಂಸ್ಥೆಯಾಗಿ ನಾವು ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಯೋಚನೆ, ಆಲೋಚನೆ ಎಲ್ಲ ನಮ್ಮಲ್ಲಿದೆ. ಆದ್ದರಿಂದ ಆದಷ್ಟು ಬೇಗ ಅಡ್ಮಿಷನ್ ಮುಂದುವರಿಯುತ್ತಾ ಇದೆ. ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ. PUCಗೆ, ಶರಿಯತ್ಗೆ ಮತ್ತು ಡಿಗ್ರಿ ಕ್ಲಾಸ್ಗಳಿಗೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ನಮ್ಮ ಸಂಸ್ಥೆಯಲ್ಲಿ ಹುಡುಕಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಂಸ್ಥೆಯೊಂದು ಯಶಸ್ಸನ್ನು ಸಾಧಿಸಬೇಕಾದ್ರೆ ಅದರ ಹಿಂದಿರುವ ಶ್ರಮವೆಷ್ಟು, ಅದರ ಹಿಂದೆ ಅಡಕವಾಗಿರುವ ಸಂಗತಿಗಳೆಷ್ಟು. ವಿದ್ಯಾರ್ಥಿನಿಯರನ್ನು ಸಾಧಕರನ್ನಾಗಿ ರೂಪಿಸಬೇಕಾದ್ರೆ ಮೊದಲು ಅವರ ಮನಸ್ಸನ್ನು ಗೆಲ್ಲಬೇಕು, ಆ ಬಳಿಕ ಅವರ ಪ್ರತಿಭೆಯನ್ನು ಗುರುತಿಸಬೇಕು, ಮುಂದೆ ಅದನ್ನು ಬೆಳೆಸಿ ಪೋಷಿಸುವ ಕೆಲಸವಾಗಬೇಕು. ಇವನ್ನು ಸಂಸ್ಥೆ ಜವಾಬ್ದಾರಿಯುತವಾಗಿ ಮಾಡ್ತಾ ಬಂದಿದೆ. ಅಷ್ಟೇ ಅಲ್ಲದೆ ಸಂಸ್ಥೆಗೆ ವಿದ್ಯಾರ್ಥಿನಿಯರನ್ನು ಸೇರಿಸಿದಂತಹ ಹೆತ್ತವರು ನಮ್ಮ ಮಕ್ಕಳು ಪ್ರತಿಭಾವಂತರಾಗಬೇಕು, ವಿದ್ಯಾವಂತರಾಗಬೇಕು, ಜೊತೆಗೆ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದಬೇಕು, ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ಹೆಸರನ್ನು ಮಾಡಬೇಕು ಅನ್ನುವಂತಹ ಉತ್ಕಟ ಆಸೆಯನ್ನು ಹೊಂದಿರ್ತಾರೆ. ಹೆತ್ತವರ ಆಸೆ, ಅಭಿಲಾಷೆಗಳನ್ನು ಅರಿತಂತಹ ಸಂಸ್ಥೆ ಈ ನಿಟ್ಟಿನಲ್ಲೂ ಕೂಡ ಹೊಸ ಪ್ರಯೋಗಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡ್ತಾ ಬಂದಿದೆ. ಜೊತೆಗೆ ಈ ಬಾರಿಯ PUC ಫಲಿತಾಂಶ ಸಂಸ್ಥೆಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಿದ್ದು, ಈಗಾಗಲೇ PUC ಡಿಗ್ರಿಯ ದಾಖಲಾತಿಗಳು ಆರಂಭಗೊಂಡಿದ್ದು, ನಿರೀಕ್ಷೆಗೂ ಮೀರಿದ ದಾಖಲಾತಿ ಈ ವರ್ಷ ಆಗಿದೆ. ಆಲ್ಮೋಸ್ಟ್ ಎಲ್ಲ ಸೀಟ್ಗಳು ಬುಕ್ ಆಗಿದೆ ಅನ್ನೋದನ್ನು ಆಡಳಿತ ಮಂಡಳಿ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಪರಿಪೂರ್ಣವಾದ ಹಾಸ್ಟೆಲ್ ವ್ಯವಸ್ಥೆ, ಮೆಸ್ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆಯನ್ನು ಹೊಂದಿರುವ ಗ್ರಾಮೀಣ ಭಾಗದ ಮಾದರಿ ವಿದ್ಯಾಸಂಸ್ಥೆಯಾಗಿ ಕುಂಬ್ರಾದ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜು ಹೊರಹೊಮ್ಮುತ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.